ಮಾಡೋಣ. ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು. 8 ಗಂಟೆ 9 ನಿಮಿಷ ಆಗಿದೆ. ಎಲ್ಲರೂ ಭಾಳ ಕಾತುರದಿಂದ ಕಾಯ್ತಾ ಇದ್ದೀರಿ. ಓಕೆ, 8:10 ಆಗೇ ಬಿಡುತ್ತೆ ನನ್ನ ಲ್ಯಾಪ್ಟಾಪಲ್ಲಿ. 8:10 ಆದಮೇಲೆ ಚಿಂತೆ. ಈಗ ಇಷ್ಟು ದಿವಸ ಇಷ್ಟ ತನಕ ಏನಿದೆ ಗೊತ್ತಾ, ರಿಸಲ್ಟ್ ಬರಲಿ ಅಂತ ಕಾಯ್ತಾ ಇದ್ವಿ. ರಿಸಲ್ಟ್ ಬಂದಮೇಲೆ ಒಂದು ಚಿಂತೆ, ಈಗ ಜಾಸ್ತಿ ಆಯ್ತು, ರಿಸಲ್ಟು ಕಡಿಮೆ ಆಯಿತು, ಏನಾಯ್ತು ಅಂತ ಅದೊಂದು ಟೆನ್ಷನ್. ಓಕೆ, ನಮ್ಮ ನಾಗರಾಜ್ ಸರ್ ನೋಡಿದ್ರೆ ಎಲ್ಲರೂ ಚಪ್ಪಳಿಗೆ ತಟ್ರಿ ಅಂತಾರೆ. ನೋಡಿದರೆ ನಾಗರಾಜ್ ಸರ್ ನೀವು ನೋಡೋಂಗಿಲ್ಲ. ನಾಗರಾಜ್ ಸರ್ ಹಿಂಗೆ ಮಾಡಿದರೆ ಹೆಂಗೆ ನೀವು? ನಾಗರಾಜ್ ಸರ್ ನೋಡ್ಬೇಕು ತಾನೆ ನೀವು. ನಾಗರಾಜ್ ಸರ್ ಚಪ್ಪಳಿಕೆ ತಟ್ಟು ತೋರಿಸ್ತಾ ಇದ್ದಾರೆ. ನೀವು ಸರ್ಪ್ರೈಸರ್ನ ಚಪ್ಪಳಿಕೆ ಮುಖಾಂತರ ಆಗಮನಿಸಿ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಅವ್ರು ನೋಡ್ತಾ ಇಲ್ಲ. ಓಕೆ ಓಕೆ ನಮ್ಮ ಯೂನಿವರ್ಸ್ ಟೈಮ್ ಮುಗಿಯೋದ್ರೊಳಗಡೆ 8 ಗಂಟೆ 10 ನಿಮಿಷ ಅಂದರೆ 9. 8 + 1 9. ಇವತ್ತು ಥರ್ಡ್ ಪ್ಲ್ಯಾನ್ ಏನು ಮಾಡಿದೆ ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಥರ್ಡ್ ಪ್ಲ್ಯಾನ್ ಏನಂದರೆ, ನನ್ನ ಯಾವುದೇ ಬುಕ್ಸ್ ತಗೊಳ್ಳಿ, ಯಾವುದೇ ಕ್ಲಾಸ್ ಇರಲಿ, ಇನ್ನು ಮೇಲೆ ಯಾರು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, 60 ವರ್ಷಕ್ಕಿಂತ ಮೇಲ್ಪಟ್ಟು ಯಾರಿರ್ತಾರೆ ಸೀನಿಯರ್ ಸಿಟಿಸನ್, ನನ್ನ ಪ್ರತಿ ಕ್ಲಾಸ್ನಲ್ಲೂ ಪ್ರತಿ ಬುಕ್ಸಿಗೂ 9% ಡಿಸ್ಕೌಂಟ್ ಕೊಡ್ತೀನಿ. ಸೀನಿಯರ್ ಸಿಟಿಸನ್ಗೆ ಮಾತ್ರ 9% ಇರುತ್ತೆ. ಬಟ್ ಇದರಲ್ಲಿ ಏನು ಮಾಡ್ಕೊತಿರೋ, ಇಲ್ಲ ಸರ್ ನಾನು ಒಬ್ಬ 30 ವರ್ಷದ ಹುಡುಗ ಇದ್ದೀನಿ, ನಮ್ಮ ತಾಯಿ ಹೆಸರು ತೊಗೊತೀನಿ ಅನ್ನೋದು ಅದು ನಿಮಗೆ ಬಿಟ್ಟು ವಿಚಾರ. ಬಟ್ ಅದೇ ಹಾನೆಸ್ಟಾಗಿ ತೊಗೊಂಡ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಓಕೆ, ಯಾವುದೇ ಒಂದು ಆಫರ್ನ ದುರುಪಯೋಗ ಪಡಿಸ್ಕೋಬಾರ್ದು. ಬಟ್ ಯೂನಿವರ್ಸ್ಗಳು ಹೆಂಗೆ ಕೊಡ್ತಾವೆ ನೋಡಿ. ನಿಮ್ಮ ಜೊತೆಗೆ ನಾನು ಸಾಯಂಕಾಲ ಕ್ಲಾಸ್ ಮಾಡ್ತಾ ಇದು ನನ್ನ ತಲೆಯಲ್ಲಿ ಬಂತು, ಸೀನಿಯರ್ ಸಿಟಿಸನ್ಗೆ ಕೊಡೋಣ ಅಂತ ಇದನ್ನೊಂದು ಆಫರ್ ಇಟ್ಟಿದ್ದೀವಿ. ಇನ್ನು ಮೇಲೆ ಯಾರೇ ಸೇರಿದ್ರು ಸೀನಿಯರ್ ಸಿಟಿಸನ್ ಅವರಿಗೆ 9% ನನ್ನ ಬುಕ್ನಲ್ಲಿ ಇರ್ತದೆ. 9% ನನ್ನ ಪ್ರತಿ ಕ್ಲಾಸ್ನಲ್ಲಿ. ಅದು 99 ರೂಪಾಯಿ ಕ್ಲಾಸ್ ಆಗಿರ್ಬೋದು, 10,000 ರೂಪಾಯಿ ಕ್ಲಾಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ನಮ್ಮದು ಮೊದಲನೇದಾಗಿ ನಾವು ನಿರ್ಧಾರ ಮಾಡಿದ್ದು 2 ದಿನಗಳ ಹಿಂದೆ ಒಂದು ಏನು ಆಫರ್ ಅಂದರೆ, ಯಾರು ಮಾಡಿದಾರೋ ಮಾಡಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಮಗೆ ಯೂನಿವರ್ಸಿಂದ ಇಬ್ಬರಿಗೆ ಏನು ಮೆಸೇಜ್ ಬಂದಿದೆ ಅಷ್ಟೇ ಮಾತಾಡ್ತೀನಿ. ಎಲ್ಲರಿಗೆ ಕಲಿಬೇಕನ್ನೋ ಒಂದು ಆತುರ ಹೆಚ್ಚಿಗೆ ಇರುತ್ತೆ. ಹಲ್ಲಿದ್ದರೆ ಕಡ್ಲಿರಲ್ಲ, ಕಡ್ಲಿದ್ದವನಿಗೆ ಹಲ್ಲಿರಲ್ಲ. ಈ ಗಾದೆಗಳು ಹೆಂಗಿದೆ ಅಂದರೆ, ಕೆಲವೊಬ್ಬರಿಗೆ ಓದಿಸೋಕೆ ಅಂತ ಅವ್ರ ತಂದೆ ತಾಯಿ ಅಂತಿರ್ತಾರೆ, ಬಟ್ ಮಗ ಓದ್ತಿರಲ್ಲ, ಮಗಳು ಓದ್ತಿರಲ್ಲ. ಕೆಲವೊಬ್ಬ ಬಡ ಮಗ ಓದಬೇಕು, ನಾನೆಲ್ಲ ಮಾಡಬೇಕು, ಸಾಧಿಸ್ಬೇಕಂತ ಹೇಳ್ತಿರ್ತಾನೆ, ಅವನಿಗೆ ಹಣ ಇರಲ್ಲ. ಹಿಂಗಾದಾಗ ಕಲಿಯೋಂಥವ್ರಿಗೆ ನಾವು ಕಲ್ ತಗೊಂಡು ಹೊಡೆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ನಂಬಿ ಅಣ್ಣವರು ಒಂದು ಐಡಿಯಾ ಕೊಟ್ಟರು. ಅದೇ ನಾವು ಪ್ರತಿ ಕ್ಲಾಸಿಗೆ, ಅದು 10,000 ಕ್ಲಾಸ್ ಆಗಿರ್ಬೋದು, 99 ಕ್ಲಾಸ್ ಆಗಿರ್ಬೋದು, ಪ್ರತಿ 3 ಜನಕ್ಕೆ ನಾವು ಕೇವಲ 30% ಮಾತ್ರ ಚಾರ್ಜ್ ಮಾಡ್ತೀವಿ. 70% ಡಿಸ್ಕೌಂಟ್ ಇರುತ್ತೆ. ಯಾವುದೇ ಕ್ಲಾಸ್ ಆಗಲಿ 70% ಅವರಿಗೆ ಡಿಸ್ಕೌಂಟ್ ಇರುತ್ತೆ. 100 ರೂಪಾಯಿ ಅಂದರೆ 30 ರೂಪಾಯಿ ಮಾತ್ರ ಕಟ್ಟೋದವರು, ಇನ್ನು 70 ರೂಪಾಯಿ ಕಟ್ಟಂಗಿಲ್ಲ. ಹಾಗಾಗಿ ಇದನ್ನು 33 ಜನಕ್ಕೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು 300 ಜನಕ್ಕೆ ಕೊಡ್ಬೋದು, 3,000 ಜನಕ್ಕೆ ಕೊಡ್ಬೋದು. ನನ್ನ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ನಾವೇನಿದು ಒಂದು ಸಂಸ್ಥೆ ಅಂತ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಆ ವಿಶ್ವಶಕ್ತಿ ಎಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಅಲ್ಲಿ ತನಕ ನಮ್ಮ ಆಫರ್ಗಳು ನಾವು ತಿಂತೀವಿ, ನಿಮಗೂ ತಿನ್ನಿಸ್ತೀವಿ, ನಿಮ್ಮಿಂದ ಬಡ ಜನಕ್ಕೆ ಸೇವೆನೂ ಮಾಡ್ತೀವಿ. ಇಲ್ಲಿ ನಾನು ಏನೇ ಕೊಟ್ಟರು ಅದು ನಿಮ್ಮ ಹಣದಿಂದ ಕೊಡ್ತಾ ಇದ್ದೀನಿ. ನಿಮಗೂ ಒಂದು ಯೂನಿವರ್ಸ್ ಶಕ್ತಿ ಕೊಟ್ಟಿದ್ದಕ್ಕೆ ತಾನೇ ಎಲ್ಲರೂ ಜಾಯ್ನ್ ಆಗಿರ್ತೀರಿ. 6,666 ರೂಪಾಯಿ ಕೊಟ್ಟು ಜಾಯ್ನ್ ಆಗಿದ್ದೀರಿ ಅಂದರೆ ಆ ವಿಶ್ವಶಕ್ತಿ ನಿಮಗೆ ಕೊಟ್ಟಿದ್ದಕ್ಕೆ ನನ್ನ ವಿಶ್ವಶಕ್ತಿಗೆ ಕೊಟ್ಟಿದ್ದೀರಿ. ಆ ವಿಶ್ವಶಕ್ತಿಯಿಂದ ನಾನು ಒಂದು 3 ಜನಕ್ಕೆ ಕೊಡ್ತೀನಿ. ಹೀಗೆ ಒಂದು ಬಿಲ್ಡನ್ನು ಮಾಡ್ಕೊತ ಹೋಗ್ತೀವಿ. ಹಾಗಾಗಿ ಈ ವಿಶ್ವಶಕ್ತಿ ಈ ಆಫರನ್ನು ತಗೊಳೋಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕಂತ ಅಂದರೆ, ಮೊದಲನೆಯದಾಗಿ ನಮ್ಮ ಇಷ್ಟು ನಡೆಸಿದಂಥ ಕ್ಲಾಸ್ಗಳನ್ನು ಸೇರಿರಬೇಕು. ಎರಡನೇದು, ನಾವು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಅವ್ರನ್ನ ನಮ್ಮ ಟೀಮಿಂದ ನಾವು ಎನ್ಕ್ವೈರಿ ಮಾಡಿಸ್ತೀವಿ. ಹೇಗಿದ್ದಾರೆ, ಹೇಗೆ ಅವರು ಬ್ಯಾಕ್ಗ್ರೌಂಡು, ಅಂದರೆ ಬಡವ್ರನ್ನ, ಅವರಿಗೆ ಈ ಕ್ಲಾಸನ್ನು ಸೇರೋದಕ್ಕೆ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಅವರಿಗೆ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ತೀವಿ ನಮ್ಮ ಟೀಮಿಂದ. ಹಾಗೆ ಮತ್ತು ಒಂದು ವಿಚಾರ ಏನಂದರೆ, ನಮ್ಮ ವಿಡಿಯೋ
ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ಬೇಕು. ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡಿರಬೇಕು ಮತ್ತು ಇಷ್ಟು ವಾಚಿಂಗ್ ಅವರ್ಸ್ ಅಂತ ಇರಬೇಕು. ಕ್ರೈಟೇರಿಯಾ ಎಷ್ಟೇ ಜಾಸ್ತಿ ಆಗಲಿ, ನಾವು ಇದನ್ನು ಕೊಡೋ ಉದ್ದೇಶ ಏನಂದರೆ ಅವನು ನಮ್ಮ ಫಾಲೋವನ್ನು ಎಷ್ಟು ಮಾಡ್ತಾ ಇದ್ದಾನೆ. ಒಬ್ಬ ಬಡವ ಆದವನು ಓದಿನಲ್ಲಿ ಎಷ್ಟು ಆಸಕ್ತಿ ಇದ್ದಾನಂತ ನೋಡ್ಬೇಕಲ್ಲ ನಾವು. ಅವನಿಗೆ ಹಣ ಕೊಡ್ಬೇಕಂದ್ರೆ ಅವನ ಬ್ಯಾಕ್ಗ್ರೌಂಡ್ ಇವ್ನು ಮತ್ತೆ ಹೋಗಿ ಮಜಾ ಮಾಡ್ತಾ ಇದ್ರೆ ಅದಾಗಬಾರ್ದಲ್ಲ. ಹಾಗಾಗಿ ಆ ಉದ್ದೇಶದಿಂದ ಇವನು ನೋಡ್ತಕ್ಕಂಥ ನಮ್ಮ ಚಾನಲ್ನ ವ್ಯೂಸ್ ಎಷ್ಟಿದೆ, ಹಾಗಾಗಿ ಇವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ತೀವಿ. ಇದನ್ನು ಮಾಡಿಬಿಟ್ಟು ನಾವು ಅವರಿಗೆ 3 ಜನಕ್ಕೆ ಕೊಡ್ತೀವಿ. ಇಲ್ಲಿ ಒಂದು ಗದ್ದಲ ಬರುತ್ತೆ. ಏನು ಗದ್ದಲ? ಈಗ 3 ಸೀಟಿಗೆ 100 ಜನ ಅಪ್ಲಿಕೇಶನ್ ಹಾಕ್ತಾರೆ. ಆ 100 ಜನಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ನಾವು ಲಾಟ್ರಿ ಟೈಪ್ ಚಾಯ್ಸ್ ಮಾಡ್ತೀವಿ ಸರ್. 3 ಜನ ಬಂತದಂದರೆ ಓಕೆ, ನೋ ಪ್ರಾಬ್ಲಮ್. 3 ಜನದಲ್ಲಿ ಸರ್ ನಾವು ಬಡವರು ಅಂತ ಬಂದರೆ 3 ಜನ ಬಂದ್ರಂದರೆ ನಾವು ಅದನ್ನು ಬ್ಯಾಕ್ಗ್ರೌಂಡನ್ನು ನೋಡ್ಕೊಂಡ್ಬಿಟ್ಟು ಫೈನಲೈಸ್ ಮಾಡಿಬಿಡ್ತೀವಿ. ಇನ್ ಕೇಸ್ 100 ಅಪ್ಲಿಕೇಶನ್ ಬಂತು, 500 ಅಪ್ಲಿಕೇಶನ್ ಬಂತು, ನಮ್ದಿರೋದೇ 6ಗೆ 150 ಜನ ಸ್ಟ್ರೆಂತ್ ಇದ್ದಾರೆ. ಬಟ್ ಇವತ್ತೆಲ್ಲ ಗ್ರೂಪಿಗೆ ಶೇರ್ ಮಾಡಿರೋದ್ರಿಂದ ಅಲ್ಲಿಂದನೂ ಬರ್ಬೋದು. ಹಾಗಾಗಿ ನಾವು ಅವರು ಬಂದಾಗ ಅವರ ಹಸಿವು ಹೆಂಗಿದೆ, ಅವರ ಒಂದು ಬಡತನ ಹೆಂಗಿದೆ, ಕಲಿಯೋದಕ್ಕೆ ಇಚ್ಛೆ ಇದೆನಾ ಇಲ್ವಾ ಅಂತ ನೋಡಿಬಿಟ್ಟು ಅದನ್ನು ಫೈನಲೈಸ್ ಮಾಡ್ತೀವಿ. ಓಕೆ, ಈ 2 ಆಫರ್ಗಳು. ಇನ್ನೊಂದು ನನಗೆ ಮರ್ತಾ ಇದೆ ಏನಂತ ಅವಾಲಿಂದ ಯೋಚನೆ ಮಾಡ್ತಾ ಇದ್ದೀನಿ ಮಾತಾಡ್ತಾ ಏನು ಅನೌನ್ಸ್ಮೆಂಟ್ ಮಾಡಿದ್ವಿ ಅಂತ. 2 ಆಪ್ಷನ್ಸ್ ಹತ್ರ ಹೇಳಿದ್ವಿ. 3ನೇ ಆಪ್ಷನ್ಸ್ ಏನೋ ಇಂಪಾರ್ಟೆಂಟಾಗಿ ಎಸ್ ನೆನಪು ಬಂತು. ಓಕೆ, ಈಗ ಇಲ್ಲೊಂದು ಟೈಮರ್, ನಿಮ್ಮ ಕಡೆ ಟೈಮರ್ ಇದ್ದರೆ ಟೈಮರ್ನ ನೀವು ರನ್ ಮಾಡ್ಕೊಳ್ಳಿ. ನಾನೀಗ ಟೈಮರ್ನ ರನ್ ಮಾಡ್ತಾ ಇದ್ದೀನಿ. ಓಕೆ, ಈ ಟೈಮರ್ 15 ನಿಮಿಷ ಇರುತ್ತೆ. 8 ಗಂಟೆ 16 ನಿಮಿಷ ಆಗಿದೆ. ನಿಮ್ಮಲ್ಲಿ ಟೈಮರ್ ಇದ್ರೆ ನೋಡ್ಕೊರಿ. ಈ ಟೈಮರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಹೇಳೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಲ್ಲ ಅಥವಾ ಸ್ಟಾರ್ಟ್ ಮಾಡಿದ ಮೇಲೆ ಹೇಳಲ್ಲ ಅಂತ ಒಬ್ರು ಯಾರಾದರೂ ಕನ್ಫರ್ಮ್ ಮಾಡಿ ನೋಡಿ. ಅದು ನೆನಪೇ ಆಗ್ಬಿಟ್ಟಿತ್ತು, ಮೇನ್ ಟಾಪಿಕ್ಗೆ ನೆನಪಾಗ್ಬಿಟ್ಟು. ಟೈಮರ್ ಹೇಳಿದ್ಮೇಲೆ ಸ್ಟಾರ್ಟ್ ಮಾಡಬೇಕು ಸರ್. ಹೇಳಿದ್ಮೇಲೆ ಸ್ಟಾರ್ಟ್ ಮಾಡಿ. ಓಕೆ ಸರಿ, ಹಂಗಾದ್ರೆ ನಿಮ್ಮ ಅನಿಸಿಕೆಯನ್ನು ತಗೊಳ್ತೀವಿ. ಓಕೆ, ಈ 3ನೇ ಆಫರ್ ಏನಂದರೆ ಎಲ್ಲರಿಗೂ ಒಂದು ವಿಚಾರ ಏನಂದರೆ, ಈ 15 ನಿಮಿಷ ಟೈಮರ್ ಏನು ಕೊಡ್ತೀವಲ್ಲ, ಆ ಟೈಮರ್ ಒಳಗಡೆ ಯಾರು ಇವತ್ತು VIMಗೆ ಕೋರ್ಸಿಗೆ ಜಾಯ್ನ್ ಆಗ್ತಿರಲ್ಲ ಅವರಿಗೆ 9% ಡಿಸ್ಕೌಂಟ್ ಇರುತ್ತೆ. ಈ 15 ನಿಮಿಷದಲ್ಲಿ ಯಾರು ಆನ್ ದ ಸ್ಪಾಟ್ 15 ನಿಮಿಷದಲ್ಲಿ ಯಾರು ಜಾಯ್ನ್ ಆಗ್ತೀರಿ 9%, 6666 ಇಂಟು 9% ಮಾಡಿದರೆ ಎಷ್ಟು ಬರುತ್ತೋ ಅಷ್ಟು ನೀವು ಇವತ್ತು ಹಣ ಸಂದಾಯ ಮಾಡ್ಬೋದು. ಒಂದು 3333 ಹಣ ಸಂದಾಯ ಮಾಡ್ಬೋದು. ಒಂದು ಇದರಲ್ಲಿ ಇನ್ನು ಕೆಲವೊಬ್ಬರಿಗೆ ಸರ್ ಅಷ್ಟೊಂದು ಹಣ ಒಂದೇ ಸಲ ಹೇಗೆ ಸರ್ ಅನೌನ್ಸ್ ಮಾಡಿದ್ದೀರಿ, ಕರೆಕ್ಟು, ಒಂದೇ ಸಲ ಜೋಡಣೆ ಮಾಡೋಕ್ಕೂ ಆಗೋದಿಲ್ಲ. ಎಲ್ಲದನ್ನೂ ಒಂದು ಸಲ ವಿಚಾರ ಮಾಡಬೇಕು ನಾವು. ಈಗ ನನಗೆ ಹಣ ಬರುತ್ತೆ ಅಂದ್ಬಿಟ್ಟು ನಾನೆಲ್ಲ ಒಂದೇ ಥರ ಮಾಡೋದಲ್ಲ. ಇದರಲ್ಲಿ EMI ಆಪ್ಷನ್ಸ್ ಕೂಡ ಇದೆ ನಿಮಗೆ. ಆ EMI ಆಪ್ಷನ್ಸ್ನಲ್ಲಿ 3 ತಿಂಗಳಿಗೆ ಎಷ್ಟು EMI ಇದೆ ಅದರಲ್ಲಿ 9% ಆಗುತ್ತೆ. 6 ತಿಂಗಳಲ್ಲಿ EMI ಎಷ್ಟಿದೆ ಅದು ಇನ್ಕ್ಲೂಡ್ ಆಗುತ್ತೆ. 9 ತಿಂಗಳಿಗೆ EMIಗೆ ಏನು ಅಮೌಂಟ್ ಇದೆ ಅದರಲ್ಲಿ 9% ಅನೌನ್ಸ್ಮೆಂಟ್ ಆಗುತ್ತೆ. ಹಾಗಾಗಿ ಯಾರು ಜಾಯಿನ್ ಮಾಡ್ತೀರಿ ಫಸ್ಟ್ EMI ಕಟ್ಟಿದ್ರು ನೀವು ಎಲಿಜಿಬಿಲಿಟಿ ತೊಗೊತೀರಿ 9%ಗೆ. 6666 ಕಟ್ಟಿದ್ರು ಎಲಿಜಿಬಿಲಿಟಿ ಆಗ್ತೀರಿ. 3333 ಕಟ್ಟಿದ್ರು ಎಲಿಜಿಬಿಲಿಟಿ ಆಗ್ತೀರಿ. ಹಾಗಾಗಿ VIM ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಟೈಮರನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾರಾದರೂ ಜಾಯ್ನ್ ಆಗೋದಿದ್ರೆ ಈಗ 15 ನಿಮಿಷದೊಳಗಡೆ ನಿಮಗೆ ಸಮಯ ಇರುತ್ತದೆ. ಆ 15 ನಿಮಿಷದೊಳಗಡೆ ನೀವು ಟೈಮನ್ನು ತೆಗೆದುಕೊಳ್ಬೋದು. ಹಾಗಾಗಿ ಈ 3 ಆಫರ್ಗಳು ನಿಮಗೆ ಚೆನ್ನಾಗಿ ಅನಿಸುತ್ತಾ ಅಥವಾ ಇಲ್ಲ ಸರ್ ನಿಮ್ಮ ಆಫರೇ ಸರಿಯಿಲ್ಲ ಸುಮ್ಮನೆ ಸರ್ಪ್ರೈಸ್ ಕೊಟ್ರಾ ಅಂತ ಅಂದರೆ ಮಾತಾಡ್ಬೋದು. ಈಗ ಸರ್ ಇಲ್ಲಿ ಒಂದು ಡೌಟ್ ಇದೆ. ಈಗ ಸೀನಿಯರ್ ಸಿಟಿಸನ್ಗೂ 9% ನೀವೆಲ್ಲ ಕೋರ್ಸ್ ಅಲ್ಲೂ ಬುಕ್ಸ್ ಅಲ್ಲೂ ಕೊಡ್ತೀನಿ ಅಂತಿದ್ದೀರಾ ಎಸ್ ಅಲ್ವಾ ಸರ್? ಎಸ್ ಸೊ ನಾವು 15 ಮಿನಿಟ್ಸ್ ಅಲ್ಲಿ ಆಪ್ಟ್ ಮಾಡ್ಕೋಬಹುದು ಅಥವಾ ಇಲ್ದೇ ಇರ್ಬೋದು. ಬಟ್ ನಮ್ಗೆ 9% ಸೀನಿಯರ್ ಸಿಟಿಸನ್ ಸಿಗುತ್ತೆ. ಎಸ್ ಎಸ್ ಓಕೆ ಸರ್. ಸೊ ಆವಾಗ ನಮ್ಗೆ ಡೆಡ್ ಲೈನ್ 15/6 ವರೆಗೂ ಇರುತ್ತಲ್ವಾ ಸರ್? ಅದು ನಿಮಗೆ ಇರುತ್ತೆ. ಅದು ಅಲ್ಲಿ 9ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ತನಕ ಇರುತ್ತೆ. ಮೊನ್ನೆ ನೀವೇನ್ ಹೇಳಿದ್ರಿ ಸೆಪ್ಟೆಂಬರ್ 1ನೇ ತನಕ ಇರುತ್ತೆ. ನಾರಾಯಣ ಸರ್ ಒಂದ್ ನಿಮಿಷ, ಈಗ ನಾರಾಯಣ ಸರ್ ಮಾತಾಡ್ಲಿ. ಒಂದ್ ನಿಮಿಷ ಹೇಳಿ ಸರ್, ನಾರಾಯಣ ಸರ್ ಹೇಳಿ. ನಿಮ್ ವಾಯ್ಸ್ ಗೆ 9% ಈಗ ಕೇಳ್ತಾ ಇದೆ ಸರ್? ಹಾ ಹೇಳಿ ಸರ್. ಕೇಳ್ತಾ ಇದೆ. ಹಾ ಹೇಳಿ. ಈಗ
6666ಗೆ 9% ಡಿಸ್ಕೌಂಟ್ ಆದ್ರೆ ಅಮೌಂಟ್ ಎಷ್ಟು ಅಂತ ಹೇಳ್ಬೇಕು ನೀವು. ಆಮೇಲೆ ಬೇರೆ ನೀವು EMI ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಅವ್ರು ಹಾಕ್ತಾರೆ. ಈಗ ಎಲ್ಲ ಹೋಗಿ ಅಲ್ಲಿ ನೋಡಿ ಹಾಕ್ಬೇಕಲ್ಲ ಅವರು. ಈಗ ನೋಡಿ ಹಾಕ್ಬೇಕು ಸರ್. ಮತ್ತೆ ಯಾಕಂದ್ರೆ ಈಗ ನನ್ನ ಕಡೆ ಪೋಸ್ಟರ್ ಅನ್ನ ನಾನು ಈಗ ಅವ್ರ ಕಡೆ ಈಗೆಲ್ಲ ಇಟ್ಕೊಂಡಿರ್ತಾರಲ್ಲ, ಹಾಗಾಗಿ ಪೋಸ್ಟರ್ ಅಂತೂ ಎಲ್ಲ ಸೇರ್ ಮಾಡಿದ್ದಿದೆಯಲ್ಲ ಸರ್. ಅದೇ 9% ಅಂದ್ರೆ ಲೆಕ್ಕ ಹಾಕೊಂಡು ಕುತ್ಕೊಳ್ಳೋ ಏನ್ ಮೇಡಮ್? ಈಗ ನೀವು 9% ಅನ್ನೋಷ್ಟಕ್ಕೆ ಲೆಕ್ಕ ಹಾಕೋಷ್ಟ್ರೊಳಗೆ ಕೆಲವ್ರಿಗೆ 5 ನಿಮಿಷ ಅನ್ಕೊಳ್ಳಿ ಸರ್. ಸೊ ಅದಕ್ಕೆ 9% ಆದ್ರೆ ಎಷ್ಟು ಅಮೌಂಟ್ ಆಗುತ್ತೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಹೇಳ್ಬಿಟ್ರೆ ನೋಡಿ 9% ಅಂದ್ರೆ 5,940 ರೂಪಾಯಿ ಕಟ್ಟಬೇಕು ಸರ್. ಈಗ ಫೋನ್ ಪೇ ಇಲ್ದಾರ ಏನ್ ಮಾಡ್ಬೇಕು ಸರ್? ಅವ್ರಿಗೆ ಒಂದು ಆಫರ್ ಕೊಡಿ. ಫೋನ್ ಪೇ ಆಫರ್ ಇಲ್ಲ madam. ಇವತ್ತು ನಾವು ಅನೌನ್ಸ್ಮೆಂಟ್ ಮಾಡಿದೀವಿ, ಬಟ್ ಇದ್ರಲ್ಲಿ ಈಗ ಯಾರೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಏನೋ ಗೊತ್ತಾ, ಅವನಿಗೆ ಲಾಭ ಆಗೋದ್ ನೋಡ್ತಾನ ಹೊರತು ಈಗ ನೀವು ಫೋನ್ ಪೇ ಇಲ್ಲ ನಾಳೆ ಮಾಡೋದು ತಡ್ರಿ ಅಂತ ಆಫರ್ ಕೊಡಂಗಿಲ್ಲ. ಅಲ್ಲ, ನಾವು ಬೇರೆಯವ್ರಿಗೆ ಹೇಳಿ ಅದೆಲ್ಲ ಮಾಡಿಸೋದು ಕಷ್ಟ ಆಗುತ್ತೆ ಸರ್. ಮತ್ತೆ ಈಗ 30 years ಇದ್ದವ್ರಿಗೆ ಏನು ಇಲ್ಲ ಸರ್. ಅಲ್ಲ, ಈಗ 60 ಇಯರ್ 15 ನಿಮಿಷ ಕೊಟ್ಟಿದಾರಲ್ಲ, ಹಾ 15 ನಿಮಿಷ ಕೊಟ್ಟಿದಾರಲ್ಲ. ಹಂಗಲ್ಲ ಮೇಡಮ್, ಅವ್ರಿಗೆ ಅಮೌಂಟ್ ಕೈಯಲ್ಲಿ ಕೊಟ್ಟೆ ಹೇಳ್ಬೇಕು ನಾವು. ಅವ್ರದ್ದು ತುಂಬಾ ಸಮಸ್ಯೆ ಇರುತ್ತೆ. ಓಕೆ ಸರ್ ಮಂತ್ ಎಂಡ್ ಇದು. ಹೌದು, ಈಗ ಆಫರ್ ಬಿಟ್ಟಿದೀವಿ ಮೇಡಮ್. ನಿಮಗೆ ಆಫರ್ ನಲ್ಲಿ ಮಂತ್ ಎಂಡ್ ಅದು ನೋಡಂಗಿಲ್ಲ ನಾವೀಗ. ಈಗ ಆಫರ್ ಇದೆ, ನೀವು ಗುರು ಪೂರ್ಣಿಮಾ ದಿವಸ ನಿಮಗೆ ಕೊಟ್ಟಿದೀವಿ. ಹೌದು ಸರ್ ಕೊಟ್ಟಿದ್ದೀರಾ. ಆದ್ರೆ ಈ ತರ ಇದೆ ಎಲ್ಲ ಸಮಸ್ಯೆ, ಏನ್ ಮಾಡೋದು ಸರ್? ಐ ಆಪ್ಟ್ ಫಾರ್ ಸೀನಿಯರ್ ಸಿಟಿಸನ್. ಸೆಪ್ಟೆಂಬರ್ 1 ಟೈಮ್ ಇದೆ, ನಾನು ಜಾಯ್ನ್ ಆಗ್ತೀನಿ. ಸೆಪ್ಟೆಂಬರ್ 3 ಮೇಡಮ್, 1 ಅಲ್ಲ 3 ಸರ್. EMI ಎಷ್ಟು EMI? 3 EMI, 3 2 ಆತರನಾ? ಎಸ್, 7,200 ಒಂದು EMI 6 ತಿಂಗಳ EMI ಬರುತ್ತೆ. ನಾನು ನೋಡಿ ಈಗ ಹೇಳೇ ಬಿಡ್ತೀನಿ ತಡ್ರಿ, ಎಲ್ಲರಿಗೂ 1 ನಿಮಿಷ ಕನ್ಫ್ಯೂಸ್ ಕ್ಲಿಯರ್ ಮಾಡ್ಬಿಡ್ತೀನಿ. ನಾರಾಯಣ್ ಸರ್ ಹೇಳ್ದಂಗೆ 6,930 ವಿತ್ ಬುಕ್ ಇದೆ. 5,940 ಬರುತ್ತೆ ಸರ್. ವಿತ್ ಬುಕ್ ಈಗ 3 ಮಂತ್ಸು 6 ಮಂತು ಪ್ಲಸ್ 9 ಮಂತ್ಸು. ಇದರಲ್ಲಿ 9% ನೋಡಿ. EMI ಕಟ್ಟೋರು 3 ತಿಂಗಳಿಗೆ ಅಂದ್ರೆ 7,272 ಕಟ್ತೀರಿ. ಫಸ್ಟ್ EMI ಬಂದ್ಬಿಟ್ಟು ನಿಮಗೆ ಎಷ್ಟಿದೆ ಅಂದ್ರೆ, ಒಂದು ನಿಮಿಷ, 7,200 and divided by 6 ನಿಮಗೆ 2,424 ರೂಪಾಯಿ ಕಟ್ಟಬೇಕು 3 ಮಂತ್ಸ್ EMI ಕಟ್ಟೋರು. ನೆಕ್ಸ್ಟ್ 6 ತಿಂಗಳ ಕಟ್ಟೋರು 1,092 ಕಟ್ಟಬೇಕು. 9 ತಿಂಗಳ ಕಟ್ಟೋರು 702 ರೂಪಾಯಿ ಕಟ್ಟಬೇಕು. ಈ ತರ ಇದೆ ನೋಡಿ ಸರ್. ಇವತ್ತು EMI ಒಂದು ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟು ನಾವು ಇಮಿಡಿಯೇಟ್ ಆಮೇಲೆ ಫುಲ್ ಪೇಮೆಂಟ್ ಮಾಡಿದ್ರೆ ಅವಾಗ ಏನಾದ್ರು ಕನ್ಸೆಷನ್ ಕೊಡ್ತೀರಾ? ಏನಿಲ್ಲ ಮೇಡಮ್, ಎಲ್ಲ ಈಗ EMI ಏನ್ ಎಲಿಜಿಬಿಲಿಟಿ ಇರುತ್ತೆ ಅದನ್ನೇ ತಗೋಬೇಕು. ಈಗ ಏನ್ ಪೇಮೆಂಟ್ ಮಾಡಿರ್ತೀರಿ ಅದನ್ನೇ ತಗೋಬೇಕು. ಇನ್ ಕೇಸ್ ಇಲ್ಲ ಅಂದ್ರೆ ಒಟ್ಟಿಗೆ ಪೇಮೆಂಟ್ ಮಾಡಬೇಕು. ಅದೇ ಆಮೇಲೆ ನಾವು ಇವತ್ತು EMI ಆಪ್ಷನ್ ತಗೊಂಡು, ಅಂದ್ರೆ ಫಾರ್ ಎಕ್ಸಾಂಪಲ್ ಅದೇ ಈಗ ಅಮೌಂಟ್ ಶಾರ್ಟೇಜ್ ಇರೋದ್ರಿಂದ ಇವಾಗ ಒಂದು EMI ಏನಾದ್ರು ಡಿಸೈಡ್ ಮಾಡಿ ಕಟ್ಟಿ ಉಳಿದಿದ್ದ ಅಮೌಂಟ್ ನಮ್ಗೆ ಅಟ್ ಎ ಟೈಮ್ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಏನಾದ್ರು ಬೇರೆ ಚೇಂಜಸ್ ಇರತ್ತಾ? ವಿತಿನ್ ಆಗಸ್ಟ್ 15 ಕ್ಲಿಯರ್ ಮಾಡ್ತೀವಿ ಅಂದ್ರೆ ಆಫರ್ ಕಂಟಿನ್ಯೂ ಮಾಡ್ತೀನಿ. ಈಗ ಇನ್ನೊಂದು ಕೆಲಸ ಈಗ ಇನ್ನೊಂದು ಆಫರ್ ಕೊಟ್ಬಿಡ್ತೀನಿ. 4ನೇ ಆಫರ್ ಇದು ಸರ್. ಒಂದೇ ಒಂದು ರಿಕ್ವೆಸ್ಟ್, ಸೀಟ್ ಬುಕ್ ಮಾಡೋ ತರ ಒಂದು ಆಫರ್ ಕೊಟ್ಬಿಟ್ಟು ಒಂದು 2 days ಟೈಮ್ ಕೊಡಿ ಸರ್, ಫುಲ್ ಪೇಮೆಂಟ್ ಮಾಡಿ. ಈಗ ದೀಪಿಕಾ ಮೇಡಮ್ ಹೇಳತ್ತರ, ಈಗ ನಾನು ಅದನ್ನೇ ಬರ್ತಾ ಇದ್ದೆ. ಈಗ ಎಲ್ಲರೂ ಹೇಳಿದಿರಿ, ಈಗ ಇಷ್ಟೆಲ್ಲ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಈಗ 600 ರೂಪೀಸ್ ಪೇ ಮಾಡಿ. 600 ರೂಪೀಸ್ ಯಾರು ಪೇ ಮಾಡ್ತೀರೋ ಅವರಿಗೆ 15 ತಾರೀಕು ತನಕ ಟೈಮ್ ಇರುತ್ತೆ. ಆಗಸ್ಟ್ 15 ತನಕ ಟೈಮ್ ಇರುತ್ತೆ. ಯಾರೆಲ್ಲ EMI ಕನ್ವರ್ಟ್ ಮಾಡ್ಕೊಳ್ಳಿ, ಫುಲ್ ಪೇಮೆಂಟ್ ಮಾಡ್ಕೊಳ್ಳಿ. ಆಗಸ್ಟ್ 15ನೇ ತಾರೀಕು ಸಾಕ್ರಾ? 6,600 ರೂಪಾಯಿಗೆ 666ಕ್ಕೆ ಎಷ್ಟು ಕಟ್ಬೇಕು ಸರ್ ಸೀನಿಯರ್ ಅವರು? 9% ಡಿಸ್ಕೌಂಟ್ ಮಾಡಿ ಅಮ್ಮ. ಅಲ್ಲಿ 5,940 ಸರ್. ನೋಡಿ, ಅಲ್ಲಿ CA ಚಾರ್ಟೆಡ್ ಅಕೌಂಟೆಂಟ್ ಇದಾರೆ ನಿಮ್ ಜೊತೆಗೆ. ಮೇಡಮ್ ದೀಪಿಕಾ ಮೇಡಮ್ ಹ್ಯಾಪಿನಾ?
ಸರ್ ಅದು actually ನನಗೆ ಸರ್ ಎಲ್ಲಾರ್ಗು ಒಂದು ಟೇಸ್ಟ್ ಸಿಗುತ್ತೆ. ಯಾಕಂದ್ರೆ ಸರ್ಪ್ರೈಸ್ ಇತ್ತಲ್ಲ ಸರ್, ವೆಲ್ ಅಡ್ವಾನ್ಸ್ ಆಗಿದ್ದಿದ್ರೆ ಮೆಂಟಲಿ ಪ್ರಿಪೇರ್ ಆಗಿರೋರು. ಸರ್ ನೀವು ಮ್ಯೂಟ್ ಮಾಡಿ, ನಾಗರಾಜ್ ಸರ್ ಮ್ಯೂಟ್ ಮಾಡಿ. ಈಗ ಆಕ್ಚುಲಿ ನೀವು ದೀಪಿಕಾ ಮೇಡಮ್ ಅವ್ರದ್ದು ಆಕ್ಚುಲಿ ಹೇಳೋದಕ್ಕಿಂತ ಮುಂಚೆ ಅದೇ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೆ. ಅಷ್ಟೊಳಗೆ ದೀಪಿಕಾ ಮೇಡಮ್ ಅವ್ರು ಹೇಳಿದ್ರಿಂದ ಅದಕ್ಕೆ ನೀವು ಹ್ಯಾಪಿನ ಅಂತ ಕೇಳಿದ್ ದೀಪಿಕಾ ಮೇಡಮ್ಗೆ. ಓಕೆ, ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು 3 ಅನೌನ್ಸ್ಮೆಂಟ್ ಮಾಡೋಣ ಅಂತ ಇದ್ದೆ, 4 ಅನೌನ್ಸ್ಮೆಂಟ್ ಮಾಡಿಸಿದ್ದೀರಿ. ಮತ್ತೆ ನಮ್ಮ ಯೂನಿವರ್ಸಿಟಿಗೆ ಮತ್ತೆ ಬೇಜಾರು ಮಾಡಿಸ್ಬಿಟ್ಟಿದ್ದೀರಿ 4 ನಂಬರ್ಗೆ. ಓಕೆ, ಹಾಗಾಗಿ ಯಾರಾದರೂ ಓಕೆ, ಥ್ಯಾಂಕ್ ಯು. ಹೇಳಿ ಸರ್. ಸೋಮಪ್ಪ ಸರ್, 4 ಆಗ್ಬಿಟ್ಟಿದೆ, 4 ಮಾಡಿದೀರಾ, 5ನೇ ಹಾಕೋದು ನಾನು ಹೇಳಿಲ್ಲ. ನೀವ್ ಹೇಳ್ಬೇಕಾದ್ರೆ 6 ನಿಮಿಷ ವೇಸ್ಟ್ ಮಾಡಿದೀರಾ, ಅದಕ್ಕೆ 20 ನಿಮಿಷ ಓಕೆ, ಈಗ ಇನ್ನೊಂದು ಆಫರ್, ಇನ್ನು 2 ಆಫರ್ ಕೊಟ್ಬಿಡ್ತೀನಿ. ಇನ್ನು ನಮ್ದು ಯೂನಿವರ್ಸಿಟಿಗೆ ನಾವು ಬೇಜಾರು ಮಾಡಲ್ಲ, ಇನ್ನೂ 2 ಆಫರ್ ನೀವು ಓಕೆ. ಈಗ ಎಲ್ಲರೂ ಮ್ಯೂಟ್ ಆಗ್ಬಿಟ್ರಿ. ಈಗ ನನಗೇನಂದ್ರೆ ಇನ್ನೊಂದು ಆಫರ್ ಬಿಟ್ಬಿಡುತ್ತೆ, ಇನ್ನು 2 ಆಫರ್ ಬಿಡ್ತೀನಿ. ಇನ್ನು 2 ಆಫರ್ ಅಂದ್ರೆ ನಮ್ಮ ವಿಶ್ವಶಕ್ತಿ ಕ್ಲಿಯರ್ ಖುಷಿ ಆಗ್ಬಿಡ್ತದ. ಆ ವಿಶ್ವಶಕ್ತಿಗೆ ನೋಡೋಣ. ಈ 99 ರೂಪೀಸ್ ಈಗೇನು ಪೈಲ್ಸ್ ಮತ್ತು ಶುಗರ್ದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ಪೈಲ್ಸು ಶುಗರಿಗೆ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಯಾರು ನಮಗೆ ಫೀಡ್ಬ್ಯಾಕ್ ವಿಡಿಯೋಸ್ ಕೊಡ್ತೀರಿ, ಯಾರು ಫೀಡ್ಬ್ಯಾಕ್ ವಿಡಿಯೋನ ಕೊಡ್ತೀರಿ ಅವರಿಗೆ 9% ಡಿಸ್ಕೌಂಟು ಒಂದೊಂದು ಕ್ಲಾಸಿಗೆ ಇರುತ್ತೆ. ಯಾರಾದರೂ ಇರ್ಬೋದು. ಇವೆರಡು ಆಫರು ಅಲ್ಲಿಗೆ ನನ್ನ ಯೂನಿವರ್ಸಿಟಿಗೆ ನಾನು ಖುಷಿ ಮಾಡಿದೆ. 2 ಆಫರ್ ಕೊಟ್ಬಿಟ್ಟು 6 ಆಫರನ್ನು ಕ್ಲೋಸ್ ಮಾಡಿದ್ದೀನಿ. ಇವತ್ತು ಗುರು ಪೂರ್ಣಿಮೆ ದಿವಸ ನಿಮಗೆ ಸೂಪರ್ ಬಂಪರ್ ಶುಗರ್ ಆ್ಯಂಡ್ ಪೈಲ್ಸಿಗೆ ನಿಮಗೆ ಆಲ್ರೆಡಿ ಪೋಸ್ಟ್ ಬಿಟ್ಟಿದ್ದೀನಿ, ಶುಗರಿಗಿನ್ನೂ ಬಿಟ್ಟಿಲ್ಲ. ಆ ಶುಗರಿಗೆ ಬಿಟ್ಟಾಗ ಅಲ್ಲಿ 9% ಇರುತ್ತೆ. ಹಾಗಾಗಿ ಯಾರೆಲ್ಲ ಫೀಡ್ಬ್ಯಾಕ್ ವಿಡಿಯೋ ಕೊಡ್ತೀರಿ ಅವರಿಗೆ ಇದು 2ನೇ ಆಫರ್. ಹಾಗಾಗಿ ಯಾರಾದರೂ ಕೊಡ್ಬೋದು, ಏನಿಲ್ಲ ಯಾರು ಇವರು ಅಂತ ಏನಿಲ್ಲ. 9% ಯಾರು ಆಫರಿಗೆ ಬೇಕೋ ಅದೆಲ್ಲ ಕೊಡ್ಬೋದು. ಅಂಜನಾ ದೇವಿ ಮೇಡಮ್ ಅವ್ರು ನೋಡ್ತಾ ಇದ್ದಾರೆ, ನಾವು ಕೊಡೋಕ್ಕಾಗಲ್ಲ, ಇವರು ಆ ಆಫರ್ ತಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಹೌದಲ್ಲ ಮೇಡಮ್? ಸರ್ ನಾನ್ ತುಂಬಾ ಗೆಸ್ ಮಾಡಿದೆ ಸರ್. ಇವತ್ತು ಕ್ಲಾಸ್ ಅಲ್ಲಿ ನಾವು ಕ್ಲಾಸ್ ಮುಗಿಯೋ ಅಷ್ಟೊತ್ತು ಪೇ ಮಾಡಿದ್ರೆ ಏನು ಆಫರ್ ಕೊಡ್ತೀರಾ ಅಂತ ಅದು ಒಂದು ಡಿಸ್ಕೌಂಟ್ ಅದು ಸ್ವಲ್ಪ. ಇದು ಮಾತ್ರ ಏನೋ ಕ್ಲಾಸ್ ನಲ್ಲಿ ಇವತ್ತೇ ಅಮೌಂಟ್ ಕಟ್ರಿ ಏನೋ ಒಂದು ಆಫರ್ ಅದು ಇರುತ್ತೆ ಅಂತ ಅನ್ಕೊಂಡೆ. ಮತ್ತೆ ಏನೋ ಅಂತ ಅನ್ಕೊಂಡಿದೆ ಸರ್, ಲೇಡೀಸ್ಗೆ ಸರ್ ಒಂದ್ ನಿಮಿಷ ಮೇಡಮ್, ಅಂಜನಾ ದೇವಿ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಒಂದೊಬ್ಬರದೇ ಕಂಪ್ಲೀಟ್ ಮಾಡೋಣ. 8:45 ತನಕ ಸಮಯ ಇದೆ, ಆರಾಮಾಗಿ ಮಾತಾಡೋಣ. ಅಂಜನಾ ದೇವಿ ಮೇಡಮ್ ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಿ ಹಂಗಾರೆ ನಮ್ದು ಆಫರ್. ಸರ್ ಮಾಡಿದೀನಿ, ಒಂದು ರಾಂಗ್ ಆಗಿದೆ. ಲೇಡೀಸ್ಗೆ ಏನಾದ್ರು ಇರತ್ತೇನೋ ಅಂತ ಅನ್ಕೊಂಡೆ, ಅದೊಂದು ಮಾತ್ರ ಲೇಡೀಸ್ ಮಾತ್ರ ಏನಾದ್ರು ಸಪ್ರೇಟ್ ಇರ್ಬೋದು ಅಂತ ನನ್ ತುಂಬಾ ಮನ್ಸಿಗೆ ಅನಿಸ್ತಾ ಇತ್ತು. ಅದೊಂದಿಲ್ಲ, ಮಿಕ್ಕಿದೆಲ್ಲ ನಾನು ಗೆಸ್ ಮಾಡಿದ್ದೆ. ಈ ಮುಂಚೆ ನೀವ್ ಹೇಳಿದ್ರೆ ಅದಕ್ಕೊಂದ್ ಏನಾರು ಲೇಡೀಸ್ಗೆ ಏನಾರು ಮಾಡ್ಬೋದಾಗಿತ್ತೇನೋ. ಆಲ್ರೆಡಿ ಸಮಯ ನಮ್ದು ವಿಶ್ವಶಕ್ತಿ ನಂಬರ್ ಕಂಪ್ಲೀಟ್ ಆಯ್ತು. ನಾನು ತುಂಬಾ ಅನ್ಕೊಂಡೆ ಅದು, ಯಾಕಂದ್ರೆ ಲೇಡೀಸ್ ಆಸಕ್ತಿಯಿಂದ ಬರ್ತಾರಂದ್ರೆ ಎಂಕರೇಜ್ಮೆಂಟ್ ಇರುತ್ತೆ ಅಂತ ನಾನು ತುಂಬಾ ಮೈಂಡ್ ಅಲ್ಲಿ ಅದೊಂದಿಲ್ಲ ಅಂತ ನನ್ನ ಇದ್ರಲ್ಲಿ ನಾನು ಅನ್ಕೊಂಡಿರೋದ್ರಲ್ಲಿ. ಮುಂದಿನ ದಿನಗಳಲ್ಲಿ ಕೊಡೋಣ ಬಿಡಿ ಮೇಡಮ್, ಮುಂದಿನ ದಿನಗಳಲ್ಲಿ ಇನ್ನೂ ಟೈಮ್ ಇದೆ. ನೋ ಪ್ರಾಬ್ಲಮ್. ನಾನು ಅನ್ಕೊಂಡಿರೋದು ಮನಸ್ಸಲ್ಲೇ ಇರ್ತಾ ಇದ್ದೀನಿ ಅಷ್ಟೇ ಸರ್. ವಿಶ್ವಶಕ್ತಿ ಕನೆಕ್ಟ್ ಆಗಿದೆಲ್ಲ ಸಾಕು ನಿಮ್ಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಯುವನ್ ಗೌಡ ಅವ್ರು ಏನೋ ಮಾತಾಡ್ತಾ ಇದ್ರು, ಮಾತಾಡಿ ಮೇಡಮ್. ಈಗ ಅದೇ ಒಂದೇ ಅಮೌಂಟ್ ಅಲ್ಲಿ ಕಟ್ಟಕ್ ಆಗಲ್ವಲ್ಲ ಸರ್ ಇವಾಗ, ಅದಕ್ಕೆ 600 ರೂಪಾಯಿ ಇವಾಗ 600 ರೂಪಾಯಿ ಇವಾಗ ಮಾಡ್ಬೋದು ಅಂದ್ರಲ್ಲ, ಇನ್ಸ್ಟಾಲ್ಮೆಂಟ್ ಕೊಟ್ಕೊಬಹುದು ಅಂದ್ರಲ್ಲ, ಅದು ಒಳ್ಳೆ ಸಜೆಷನ್ ಸರ್. ಓಕೆ, ಅದಕ್ಕೂ ಇದೆ 90% ಅಂದ್ರಲ್ಲ, ಅದು ತುಂಬಾ ಒಳ್ಳೆ ಅನುಕೂಲ ಆಯ್ತು ಎಲ್ಲರಿಗೂ. ಥ್ಯಾಂಕ್ ಯು. ಅದಕ್ಕೆ ಈಗ ನಮ್ಮ ವಿಶ್ವಶಕ್ತಿ ನಿಮಗೆಲ್ಲ ಹೀಗೆ ಆಫರ್ ಕೊಡ್ತಾ ಇದೀವಿ. ಅಂದ್ರೆ ನೋಡಿ, ಈಗ ಸಡನ್ ಆಗಿ ಬರ್ತಾ ಇದಾವೆ ಎಲ್ಲ ಆಫರ್ಸ್ಗಳೆಲ್ಲ. ಈ ನಿಂತ ಹೆಜ್ಜೆ ಮೇಲೆ ಯಾರು ಗೆಸ್ ಮಾಡದೇ ಇರ್ತಕ್ಕಂಥ ಆಫರ್ಗಳನ್ನ ಕೊಟ್ಟಿದ್ದೀವಿ ನಿಮಗೆ. ಮತ್ತೆ ಆಪ್ಷನ್ಸ್ ಏನು ಕೊಟ್ಟಿದ್ದೀವಿ ಅಂದ್ರೆ, ಇವತ್ತು ಬುಕ್ಕಿಂಗಿಗೆ ನೋಡಿ 1 ನಿಮಿಷ ತಡ್ರಿ, ಸಮಯ ನೋಡ್ತೀನಿ. ಆಮೇಲೆ ಬುಕ್ಕಿಂಗ್ ಯಾರು ಅಮೌಂಟ್ ಕಳಿಸಿಲ್ಲ ಅಂದ್ರೆ ಆಮೇಲೆ ಸಮಸ್ಯೆ. ನಾನು ಟೈಮಿಂಗ್ ಕ್ಲೋಸ್ ಮಾಡಿಬಿಟ್ರೆ ಇನ್ಮೇಲೆ ನೆಕ್ಸ್ಟ್ ಬರಲ್ಲ. 4:38 ರಿಮೈನಿಂಗ್ 4:35. ಓಕೆ, ಇಷ್ಟು ನಿಮಿಷ ಇದೆ. ಅಷ್ಟರೊಳಗಡೆ ಯಾರ್ಯಾರು ಫೋನ್ಪೇ ಮಾಡೋರು ಇದ್ರೆ ಮಾಡಿ, ಗೂಗಲ್ ಪೇ ಮಾಡೋರು ಇದ್ರೆ ಮಾಡಿ, ಎನಿಥಿಂಗ್ ನೀವು ಮಾಡ್ಬೋದು. ಮತ್ತು ಆಮೇಲೆ ಆಫರ್ ಕ್ಲೋಸ್ ಆದಮೇಲೆ ನಾಳೆ ಅಂತ ಅಂದಿದ್ರೆ ಕೊಡೋಂಗಿಲ್ಲ. ಇದು ಫೈನಲ್ ಡಿಸಿಷನ್ ನಮ್ಮ ವಿಶ್ವಶಕ್ತಿ ವೇದಿಕೆಯಿಂದ. ಓಕೆನಾ? ನೆಕ್ಸ್ಟ್ ಯಾರಾದರೂ ಮಾತಾಡೋರಿದ್ರೆ ಮಾತಾಡಿ ಸರ್. ಎಕ್ಸ್ಕ್ಲೂಡಿಂಗ್ ಸೀನಿಯರ್ಸ್ ಅಲ್ವಾ? ಸೀನಿಯರ್ಸ್ಗೆ ಟೈಮ್ ಇದೆ, ಪರವಾಗಿಲ್ಲ ಅಲ್ಲ? ಸೀನಿಯರ್ಸ್ಗೆ ಟೈಮ್ ಇದೆ. ಇದು ಓನ್ಲಿ ಫಾರ್ ಏನಂದ್ರೆ ಇವರಿಗಷ್ಟೇ, ಯಾರಿಗೆ ಬೇಕಲ್ಲ ಅವರಿಗಷ್ಟೇ 9% ಡಿಸ್ಕೌಂಟ್ ನನಗೆ.
ನಿಮ್ ಸೀನಿಯರಿಗೆ Yes, ಆಲ್ರೆಡಿ sir. 9% ನಿಮಗೆ ಸೆಪ್ಟೆಂಬರ್ 3 ಮಟ್ಟ ಇರುತ್ತೆ ಅದು. ಓಕೆ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು. ಇದು VAM ಐ ಮೀನ್ TM ಕೋರ್ಸ್ ಮಾತ್ರ ಅಲ್ವಾ ತಾವು ಹೇಳ್ತಾ ಇರೋದು ಇವಾಗ? ಎಸ್, ಇದು ಓನ್ಲಿ ನಾನೀಗ ಅನೌನ್ಸ್ಮೆಂಟ್ ಮಾಡ್ತಿರೋದು VAM ಮಾತ್ರ. ನೆಕ್ಸ್ಟ್ ನಮ್ದು ಏನೇ ಕ್ಲಾಸ್ ಇದ್ರು ಅವ್ರಿಗೆ ಸೀನಿಯರ್ ಸಿಟಿಸನ್ ಮಾತ್ರ ಕಂಟಿನ್ಯೂ ಇರ್ತದೆ, ಎಲ್ಲ ಕ್ಲಾಸಿಗೂ ಅಪ್ಲಿಕೇಬಲ್. ಮೇಡಮ್ ಕ್ಲಿಯರ್ ಆಯ್ತಾ? ಹಾ ಸರ್, ಕ್ಲಿಯರ್ ಆಯ್ತು ಸರ್. ಓಕೆ ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ಸರ್ ಇವಾಗ 600 ಪೇ ಮಾಡ್ಬೇಕಾ ಸರ್ ನೆಕ್ಸ್ಟ್ ಆಮೇಲೆ ಉಳಿದಿದ್ ಕಟ್ಟೋದಕ್ಕೆ? ಹೌದೌದು, ಈಗ 600 ರೂಪಾಯಿ ನೀವು ಪೇ ಮಾಡ್ಬೇಕು. ಇಲ್ಲ ಸೀನಿಯರ್ ಸೀನಿಯರ್ ಏನ್ ಬೇಡ. ನಾವೆಲ್ಲ ಸೀನಿಯರ್ ಅಲ್ಲ ಸರ್. ಸೀನಿಯರ್ ಇದ್ರೆ ಬೇಡ, ನಿಮಗೆ ಸೆಪ್ಟೆಂಬರ್ 3 ಮಟ್ಟ ಟೈಮ್ ಇದೆ 9% ಗೆ. ಓಕೆ ಸರ್, ಸೀನಿಯರ್ ಟೈಮ್ ಕೊಡಿ ಸರ್. ಫುಲ್ ಒಂದೇ ಸತಿ ನಿಮಗೂ ಚಾನ್ಸ್ ಕೊಡ್ತೀನಿ. ಜೂನಿಯರ್ಗೆ ಸರ್ ಮತ್ತೆ ಸರ್ ಸೀನಿಯರ್ಸ್ ಇದು ಮಾಡಿದ್ರೆ ಡಬಲ್ ಆಗುತ್ತಲ್ಲ ನಮ್ಗೆ 600 ಮಾಡ್ತೀವಿ ಬಿಡಿ. ಹೇಳಿ ಸರ್ ಫುಲ್ ಅಮೌಂಟ್ ಎಷ್ಟು ಅಂತ ಹೇಳ್ಬಿಡಿ ಸರ್. ಒಂದ್ಸತಿ ಫುಲ್ ಅಮೌಂಟೇ ಮಾಡ್ಬಿಡ್ತೀವಿ ನಾವು, ಪದೇ ಮಾಡೋದು. 940. ಕರೆಕ್ಟಾ? 5940. ಕರೆಕ್ಟ್ ಆಗಿದೆ. 6066. ಸರ್ ಇದು ಆಧಾರ್ ಕಾರ್ಡ್ ಕೊಡ್ಬೇಕಾ ಸರ್? ಹೌದೌದು, ಮಸ್ಟ್ ಅಂಡ್ ಶುಡ್. ನಾನೆಲ್ಲ ಕ್ಲಾಸಿಗೆ ಯಾರು ಬರ್ತೀರಿ ಅವ್ರಿಗೆಲ್ಲ ಇದನ್ನ ನೋಡ್ತೀನಿ. ಕ್ಲಾಸಿಗೆಲ್ಲ ಆಮೇಲೆ ಕಳಿಸ್ಬೋದಲ್ಲ? ಎಲ್ಲ ಅದು ಆಮೇಲೆ ಕಳಿಸಿ, ಪೇಮೆಂಟ್ ಮಾಡೋ ಟೈಮಲ್ಲಿ ಕಳಿಸಿ. ನಾನು ಮತ್ತೆ ಗೂಗಲ್ ಫಾರ್ಮ್ ನ ಕಳಿಸ್ತೀವಿ. ಅಲ್ಲಿ ಕ್ಲಾಸ್ ಅವ್ರದ್ದೆಲ್ಲ ಹೆಂಗೆ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕಾದ್ರೆ ಅವ್ರದೇ ನೇಮ್ ಇರುತ್ತೆ ಎಲ್ಲಾನು. ಯಾಕಂದ್ರೆ ಸೀನಿಯರ್ ಸಿಟಿಸನ್ ಅಂತ ಎಲ್ಲ ಹಾಕೋಬೇಡಿ, ಮುಂದೆ ಎಲ್ಲ ಕಂಡೀಷನ್ಸ್ ಎಲ್ಲ ಮತ್ತೆ ಅವಕ್ಕೆ ಅಪ್ಲೈ ಆಗ್ತದೆ. ಹಾಗೆ ಈಗ ಟೈಮ್ ನೋಡ್ತಾ ಇದ್ದೀನಿ, 1 ನಿಮಿಷ. ಅಲ್ಲ ಸರ್, ಈಗ 600 ನಾವು ಮಾಡಿದ್ರೆ ನಮ್ಗೆ ಡಬಲ್ ಸಿಗ್ಬೇಕಲ್ವಾ ಸರ್? ನೀವು ಹೇಳಿದ್ರಲ್ಲ. ಇಲ್ಲ, ಓನ್ಲಿ 1 ಆಫರ್ ಬರುತ್ತೆ. 2 ಆಫರ್ ಕೊಟ್ಟರೆ ನಾವು ಎಲ್ಲಿ ಹೋಗೋದು ಮೇಡಮ್? ಮೊದಲನೇ ಕಡಿಮೆ ಇಟ್ಟಿದ್ದೀನಿ. ಸರ್ ನಾನು ಟ್ರಾನ್ಸ್ಫರ್ ಮಾಡಿದೀನಿ ಸೋಮು ಸರ್. ಓಕೆ, ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿದೋತು, ನಿಮ್ದು ಲಿಸ್ಟ್ ಬಂದ್ಬಿಡ್ತು. 2 ನಿಮಿಷ ಇದೆ ಬ್ಯಾಲೆನ್ಸ್. 2 ಮಿನಿಟ್ಸ್. ಜಾಯಿನ್ ಆಗೋರಿಗೆ ಏನ್ ಆಫರ್ ಸರ್? ಏನ್ ಮೇಡಮ್? ಜಾಯಿನ್ ಆಗದವ್ರಿಗೆ? ಜಾಯಿನ್ ಆದರ್ ಇದ್ರಪ್ಪ ಅಂದ್ರೆ ಸೀನಿಯರ್ ಇದ್ರೆ ಅಂದ್ರೆ ಅವರಿಗೆ ಕ್ಲೋಸ್ ಮಾಡ್ತೀವಿ. ಸೀನಿಯರ್ ಇದ್ದಂದ್ರೆ ಅವರಿಗೆ ನಾವು ಅದನ್ನೇ ಆಫರ್ ನ ಮ್ಯಾನೇಜ್ ಮಾಡ್ತೀನಿ, ತೊಂದ್ರೆ ಬೇಡ. ನಾವು ಸೀನಿಯರ್ ಸಿಟಿಸನ್ ಈಗ ಮಾಡೋದಾ? ಸೀನಿಯರ್ ಸಿಟಿಸನ್ ನಾವು ಈಗ 600 ಪೇ ಮಾಡೋದಾ ಅಂತ? ಬೇಡ, ಸೀನಿಯರ್ ಸಿಟಿಸನ್ ಈಗ ಅವಶ್ಯಕತೆ ಇಲ್ಲ. ಸೆಪ್ಟೆಂಬರ್ 3 ಮಟ್ಟ ಇದೆ ನಿಮಗೆ. ಮಾಡ್ಬಿಟ್ಟಿದ್ದೀನಿ ಸರ್ ಸೀನಿಯರ್ ಸಿಟಿಸನ್. ಏನ್ ಸರ್ ನೀವು ಮಾಡಿ ಸರ್? ನಾನು ಮಾಡ್ಬಿಟ್ಟಿದ್ದೀನಿ ಸರ್, ನಾನು 60 ಅಬೌವ್. ಹೌದ್ರಾ? 600 ರೂಪಾಯಿ ಮಾಡಿ ಸರ್. ಓಕೆ, ತೊಂದ್ರೆ ಇಲ್ಲ. ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಆಮೇಲೆ ನನಗೆ ಹೇಳ್ಬಿಟ್ಟು ಅದನ್ನ ಮೈನಸ್ ಮಾಡಿ ಇದು ಮಾಡಿ ಅಷ್ಟೇ. ಓಕೆ ಸರ್, ತೊಂದ್ರೆ ಇಲ್ಲ. ಸರ್ ಈಗ VAM ಕ್ಲಾಸ್ ಅಂದ್ರೆ ಏನ್ ಸರ್ ಎಕ್ಸ್ಪೆನ್ಷನ್? ವಿಶ್ವಶಕ್ತಿ ಅಲ್ಟರ್ನೇಟಿವ್ ಮೆಡಿಸಿನ್. ಹೇಗೆ ಚೈನೀಸ್ ನಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಕರೀತಾರೆ, ನಮ್ಮ ಬಸವರಾಜ್ ಸರ್ ಅವರು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಕರೀತಾರೆ. ಹಾಗೆ ನಮ್ಮ ವಿಶ್ವಶಕ್ತಿ ಬ್ರ್ಯಾಂಡ್ ಆಗ್ಲಿ ಅಂದ್ಬಿಟ್ಟು VAM ಅಂದ್ರೆ ವಿಶ್ವಶಕ್ತಿ ಅಲ್ಟರ್ನೇಟಿವ್ ಮೆಡಿಸಿನ್. ಓಕೆ, ಇನ್ನೊಂದು ಲಾಸ್ಟ್ ಅಲ್ಲಿ VAPM ಅಂತ ಏನೋ ಇದೆ. VAPT ಅಂದ್ರೆ ವಿಶ್ವಶಕ್ತಿ ಅಕ್ಯುಪ್ರೆಷರ್ ಥೆರಪಿ. ಎಲ್ಲ ನಾವು ಅಕ್ಯುಪ್ರೆಷರ್ಗೆ ನಾವು ಕಳಿಸ್ಬೇಕಲ್ಲ, ದುಡ್ಡು ಕಳಿಸ್ಬೇಕು 1ನೇ ತಾರೀಕು ಒಳಗೆ. ಅದ್ರಲ್ಲಿ 9% ಡಿಡಕ್ಟ್ ಮಾಡ್ಕೋಬಹುದಾ? ನೀವು ಡಿಡಕ್ಟ್ ಮಾಡೇ ಕಳಿಸೋದಿಲ್ಲ, ಡಿಡಕ್ಷನ್ ಮಾಡೇ ಕಳಿಸೋದು. ಆಮೇಲೆ ಇದು ಪುಸ್ತಕದ ಬೆಲೆ ಹೇಳಿಲ್ಲ ಸರ್, ಶುಗರ್ದು. ಆಮೇಲೆ 9% ಹಾರ್ಡ್ ಕಾಪಿಯಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ನಾನು ಆಲ್ರೆಡಿ. ಹೌದು ಸರ್, ಬಟ್ ಅದು ಎಷ್ಟೆಷ್ಟು ಆಗುತ್ತೆ ಅನ್ನೋ ಕಾಪಿ. ನಿಮಗೆ ಯಾವ ಬುಕ್ಸ್ ಬೇಕು ನಾನು ಈಗೆಲ್ಲ ನಿಮಗೆ ಆಲ್ರೆಡಿ ನಿಮ್ ಕಡೆ ಇದೆ, ಇನ್ನೊಂದ್ಸಲ ಶೇರ್ ಮಾಡ್ತೀನಿ ನಿಮಗೆ. ಅದರಲ್ಲಿ ಆ ರೇಟ್ ನಾನು ಒರಿಜಿನಲ್ ಪ್ರೈಸ್ ನಲ್ಲಿ 9% ಅನ್ನ ಡಿಸ್ಕೌಂಟ್ ಮಾಡಿ. ಯಾರು ಕಳ್ಸ್ಕೊಡಿ ಸರ್, ಲಿಸ್ಟ್ ಕಳ್ಸ್ಕೊಡಿ. ಓಕೆ, ಟೈಮ್ ಓವರ್. ನಮ್ದು ಬೆಲ್ ಹೊಡಿತಾ ಇದೆ. ನಾನು ಯಾರು ಅಂತೀನಿ, ನಮ್ದೇ ಬೆಲ್ ಹೊಡಿತಾ ಇದೆ. ನಾನು 600 ರೂಪಾಯಿ ಆಗ್ಲೇ ಮಾಡ್ಬಿಟ್ಟೆ ಸರ್. ಸರ್ ಒಂದ್ 2 ನಿಮಿಷ ಒಂಚೂರ್ ಕೊಡಿ ಸರ್, ನಾವ್ ಬೇರೆಯವ್ರ ಹತ್ರ ಕೇಳ್ತಿದ್ದೀನಿ ಈಗ ಫೋನ್ ಪೇ ಮಾಡಕ್ಕೆ. ಮಾಡಿ ಮೇಡಮ್, ನೀವು ಮಾಡಿ. ನಮ್ ಕ್ಲಾಸ್ ನಲ್ಲಿ ಇರೋರು ಮಾಡಿ, ತೊಂದ್ರೆ ಇಲ್ಲ. ಏನ್ ಇವತ್ತು ರಾತ್ರಿ 12 ಗಂಟೆ ನಾವು ಇನ್ನ ಯಾರಿಗೆ ಕೊಡೋಣ? ನೀವು ನಮ್ಮ ಕ್ಲಾಸ್ ನಲ್ಲಿ ಕಂಟಿನ್ಯೂ ಇರ್ತೀರಿ. ನಿಮಗೆ ಕೊಡ್ಲಿಲ್ಲ ಅಂದ್ರೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬೇಜಾರಾಗಿ ನನಗೆ ಶಾಪ ತಟ್ಟಿ ಆಮೇಲೆ ಏನಕ್ಕೆ ಬೇಕು? ರಾತ್ರಿ 12 ಗಂಟೆ ಅಲ್ಲ, ರಾತ್ರಿ 12 ಗಂಟೆ ತನಕ ಟೈಮ್ ತಗೊಂಡು ಆರಾಮ್ ಮಾಡಿ, ತೊಂದ್ರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಲ್ಲ ಸರ್, ಜೂನಿಯರ್ಗೆ ಏನು ಬುಕ್ ಇದೆ ಇಲ್ಲ ಸರ್ ಆಫರ್? ಇವಾಗ ಕೊಟ್ಟನಲ್ಲ ಮೇಡಮ್, ಆಫರ್ ಕೊಟ್ಟಿವಿ ಅಂದ್ರೆ ನಿಮಗೆ ಟೈಮ್ ಕೊಟ್ಟಿದೀವಿ. ಮನುಷ್ಯನಿಗೆ ಆಸೆಗಳಿಗೆ ಕೊನೆ ಇಲ್ಲ ಮೇಡಮ್.
ಆಸೆಗಳಿಗೆ ಕೊನೆ ಇದ್ದಿದ್ರೆ ನಾವೆಲ್ಲ ಯಾಕೆ ಹೀಗಿರ್ತಿದ್ವಿ? ಓಕೆ, ದಯವಿಟ್ಟು ಎಲ್ಲರಿಗೂ ಮ್ಯೂಟ್ ಮಾಡಿ ಅಂತ ಹೇಳಿ 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 ನನಗೆ ಬೇಜಾರಾಗಿ ನಾನೇ ಎಲ್ಲರನ್ನೂ ಮ್ಯೂಟ್ ಮಾಡಿಬಿಟ್ಟೆ. ನೋಡಿ, ಇನ್ನೊಂದೇನು ಗೊತ್ತಾ, ಫ್ರೀಯಾಗಿ VM ಕಲ್ಕೋರಿ ಅಂತ ಅಂದರು. ಏನು ಸರ್ ಫ್ರೀಯಾಗಿ ಅಷ್ಟೇ ಹೇಳಿದ್ರಿ, ಒಂದು ಬುಕ್ಸ್ ಕೊಟ್ಟಿದ್ರೆ ಅದ್ರ ಜೋಡಿ ಚೆನ್ನಾಗಿರ್ಲಿಲ್ವಾ? ಒಂದೇ ಒಂದು ಬುಕ್ ಕೊಡಿ ಸರ್, ಏನಾಗಲ್ಲ. ಪಾರ್ಟ್ 1 ಕೊಡಿಬೇಕಾದ್ರೆ ನಾನು ಪಾರ್ಟ್ 2 ಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತೀನಿ. ಇದು ಮನುಷ್ಯನಿಗೆ ಇರ್ತಕ್ಕಂಥ ಒಂದು ಗುಣಗಳು. ಹಾಗಾಗಿ ಆ ಮನುಷ್ಯನಿಗೆ ಗುಣಕ್ಕೆ ಆಸೆಗೆ ಕೊನೆ ಇಲ್ಲ. ನಾವು ಎಷ್ಟು ಕೊಟ್ರು 9% ಏನು ದೊಡ್ಡದು ಬಿಡ ಮರ. 600 ರೂಪಾಯಿ, 6,600 ರೂಪಾಯಿ ಅಂದರೆ ದೊಡ್ಡದಲ್ಲ. 600 ರೂಪಾಯಿ ಅಂದರೆ ಏನಂದರೆ ಅದ್ರ ವ್ಯಾಲ್ಯೂಯೇಷನ್ ಯಾರಿಗೆ ಗೊತ್ತಿರುತ್ತಂದರೆ ಒಂದು ದಿವಸ ಕೂಲಿ ಮಾಡ್ತಾನಲ್ಲ ಅವನಿಗೆ ಕೇಳಿ. ಆಫರ್ಗಳು ಕೊಟ್ಟಿದ್ದೀವಿ ಅಂತ ನಾವು ಖುಷಿ ಅಲ್ಲ, ಬಟ್ ಜನಕ್ಕೆ ಒಳ್ಳೇದು ಮಾಡೋಣ. ಇಲ್ಲಿ ನೀವು 6Kಯಲ್ಲಿ 99 ರೂಪಾಯಿ ಪೇ ಮಾಡಿದ್ದೀರಿ. ಅದರಲ್ಲಿ ಕೆಲವೊಬ್ಬರು ಬೆರಳೆಣಿಕೆಯಷ್ಟು ಜನ ಮಾತ್ರ, ಬಟ್ ಇದನ್ನು ನಾನು ಹೇಳ್ತಾ ಇರೋದು ನೀವು ಹಣ ಹಾಕ್ರಿ ಅಂತಲ್ಲ, ಬೆರಳೆಣಿಕೆಯಷ್ಟು ಜನ ನನಗೆ 200-300 ರೂಪಾಯಿ ಜಾಸ್ತಿ ಕಳಿಸಿದ್ದಾರೆ. ಯಾಕೆ ಗೊತ್ತಾ ಸರ್? ಇಷ್ಟೆಲ್ಲ ನೀವು ಗಂಟಲು ಹರ್ಕೊಂಡು ನಮಗೆ ಇಷ್ಟೆಲ್ಲ ಟಾಪಿಕ್ಕು ನಾನು 3,000 ಕೊಟ್ಟು ಕಲ್ತಿದ್ದೀನಿ ಸರ್ 6K. ಇಷ್ಟು ಡೀಟೇಲ್ಸ್ ಹೇಳಿರಲಿಲ್ಲ. ಬಟ್ ಆ ಒಂದು ವಿದ್ಯೆಗೆ ನಾನು ನಿಮಗೆ ಎಷ್ಟು ಕೊಡಬೇಕಂತ ಅಂದರು ಬೇಡ, ನಿಮಗೆ ಎಷ್ಟು ತಿಳಿದದ ಅದು 1 ರೂಪಾಯಿ ಆದರೂ ನನಗೆ ಸಾಕು. ಬಟ್ ನಿಮಗೆ ತಿಳಿದಿದೆಲ್ಲ ಅಷ್ಟು ಸಾಕಂದೆ ನಾನು. ಬಟ್ ಯಾರಿಗೂ ಎಕ್ಸೆಪ್ಟೇಷನ್ ಇಲ್ಲ ಇಲ್ಲಿ ಯಾರಿಗೂ. ಯಾಕಂದರೆ ನಾನು ತೃಪ್ತನಿದ್ದೀನಿ ಇದರಲ್ಲಿ. ತೃಪ್ತನಾದ ಆಗುವ ಮನುಷ್ಯ ಯಾರಾದರೂ ಇದ್ದಾರೆ ಅಂದರೆ ಅವರು ಬೆರಳೆಣಿಕೆ ಅಷ್ಟೇ ಜನ ತೃಪ್ತಿ ಆಗೋದು. ಸಾಕು, ಇಷ್ಟರಲ್ಲಿ ನಾನು ತೃಪ್ತಿ ಇದ್ದೀನಿ. ನನಗೇನು ಬೇಕಾಗಿತ್ತು? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋದಕ್ಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚು. ಈ ಹಾಡಿನಿಂದ ಎಷ್ಟು ಕಲ್ಕೊಳೋದಿದೆ ಮನುಷ್ಯ. ಆ ಪಿಕ್ಚರ್ ನೋಡಿ ಬಂದ ಮೇಲೆ ಮತ್ತೆ ಹೊರಗಡೆ ಆಸೆ ಪಡ್ತಾನೆ. ಅಲ್ಲೆಲ್ಲ ಹಾಡು ಕೇಳಿರ್ತಾನೆ, ಓ ಇದೇ ಥರ ಮೈಂಡ್ಸೆಟ್ ಮಾಡ್ಕೋಬೇಕಂತಿರ್ತಾನೆ. ಮತ್ತೆ ಹೊರಗಡೆ ಎಲ್ಲರೂ ಸೇರಿರ್ತಾರಲ್ಲ ಅವ್ರ ಜೊತೆ ಮತ್ತೆ ಇನ್ನೂ ಆಸೆ ಪಡೋತ್ತಪ್ಪ ನಾವು. ಹಾಗಾಗಿ ಈ ನಾವು ಗುಣಗಳನ್ನು ಯಾರದೇ ಜೊತೆ ಹೋಗಲಿ, ನಾವು ಆ ಗೆಳೆತನ ಮಾಡಲಿ, ಅವ್ರ ಕುಡುಕರಿರಲಿ, ಅವ್ರದ್ದು ಏನೇ ಜೂಜಾಟ ಆಡಲಿ, ಮತ್ತೊಂದು ಮಾಡಲಿ, ಕೆಟ್ಟ ಚಟಗಳನ್ನು ಮಾಡಲಿ, ಯಾರು ಅಡ್ಡಾಡಕ್ಕೆ ಬಿಡೋನ್ನಲ್ಲ. ಬಟ್ ಅವರ ಒಂದು ಚಟಗಳನ್ನು, ದುರಭ್ಯಾಸಗಳನ್ನು ನೀವು ಅಳವಡಿಸ್ಕೋಬಾರ್ದು. ಆವಾಗ ಏನಾಗುತ್ತೆ ಗೊತ್ತಾ, ಅವನು ಆ ಥರ ಮನುಷ್ಯನ. ಹಾಗಾಗಿ ಭಾಳ ಒಂದು ಒಳ್ಳೆಯವನು ಅನಿಸ್ಕೋಬೇಕಾದ್ರೆ ಎಷ್ಟು ವರ್ಷ ಬೇಕೋ, ಕೆಟ್ಟವನು ಅನಿಸ್ಕೋಬೇಕಂದ್ರೆ ಈಗ ನಾನು ಏನಿರ್ತಿರಲ್ಲ ವಿದ್ಯೆ ಅಂತರೂ 100% ತೊಗೊಂಡೋಗ್ತೀವಿ. ಆ್ಯಕ್ಯುಪ್ರೆಷರ್ ಕ್ಲಾಸ್ನಲ್ಲಿ ಇದಕ್ಕಿಂತ ಹೆಚ್ಚಿನ ಧ್ಯಾನ ತೊಗೊತೀರಿ. ಆಗಸ್ಟ್ 1ರಿಂದ ನಾನು ಅದನ್ನು ಕ್ಲಾಸ್ ಮಾಡ್ತೀನಿ. ಸೋಮವಾರ, ಬುಧವಾರ, ಶುಕ್ರವಾರ. ಸಾಧ್ಯ ಆದರೆ ಈಗ ಪೈಲ್ಸನ್ನು ನಾವು ಆಗಸ್ಟ್ 15ರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾರು ಸೇರಿಲ್ಲೋ ಬೇಗ ಸೇರಿಕೊಳ್ಳಿ. ಹಾಗಾಗಿ ನಮ್ಮ ಕ್ಲಾಸನ್ನು ಇಷ್ಟೆಲ್ಲ ಮಾಡೋ ಉದ್ದೇಶ ಏನಂದರೆ ನಿಮಗೆ ಪ್ರತಿಯೊಂದು ಅರ್ಥ ಆಗಬೇಕು, ಪ್ರತಿಯೊಂದು ನಿಮಗೆ ಅರ್ಥ ಮಾಡಿಸ್ಬೇಕನ್ನೋದು ಉದ್ದೇಶ. 99 ರೂಪಾಯಿ ಎಲ್ಲೇ ಒಂದು ಸಲ ಕಳೀತೀರಿ ನೀವು. ಆ 99 ರೂಪಾಯಿದಲ್ಲಿ ನಿಮಗೆ ಎಷ್ಟು ಜ್ಞಾನ ಪೈಲ್ಸ್ ಯಾಕೆ ಬರುತ್ತೆ? ಅದೇ ಏನಕ್ಕಂತ ಅಲ್ಲಿ ಒಂದು ಬರುತ್ತೆ. ನಾನು ಒಂದೊಂದು ಡಿಸೀಸಿಗೂ ಒಂದೊಂದು ಬುಕ್ ಬರಿತಾ ಇದ್ದೀನಿ. ಕಿಡ್ನಿ ಬುಕ್ಕಲ್ಲಿ ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದರ ಡಬಲ್ ಇರುತ್ತೆ ಅದರಲ್ಲಿ, ಯಾಕೆ, ಹೇಗೆ, ಏನು ಅಂತ. ಶುಗರ್ ಬುಕ್ನಲ್ಲಿ ಅಷ್ಟೇ, ಯಾಕೆ ಶುಗರ್ ಬರುತ್ತೆ, ಹೇಗೆ, ಅಂತ. ಬಟ್ ಈಗ ಒಂದು ಸಲ ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದರೆ ಅದು ಲೈಫ್ ಟೈಮ್ ಇರುತ್ತೆ ನನಗೆ. ಈಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಲೈಫ್ ಟೈಮ್ ನನ್ನ ಜೊತೆಗಿರ್ತಾವೆ. ನಾನು ಹೋದ್ರೂ ಅದನ್ನು ಡಾಕ್ಯುಮೆಂಟ್ಸ್ ಗ್ರಂಥವನ್ನು ಹಾಗೆ ಇಟ್ಟಿರ್ತಾರೆ, ಯಾರೋ ಒಬ್ಬನ ಪುಣ್ಯಾತ್ಮ ಬರೆದಿದ್ದಪ್ಪ ಅಂತ. ಹಾಗಾಗಿ ಡಾಕ್ಯುಮೆಂಟ್ರಿ ಮಾಡೋದು ನನಗೆ ಭಾಳ ಇಷ್ಟ. ನಿಮ್ಮಲ್ಲಿ ಏನಾದರೂ ಜ್ಞಾನ ಇದ್ದರೆ ಅದನ್ನು ಡಾಕ್ಯುಮೆಂಟ್ರಿ ಮಾಡಬೇಕನ್ನೋದು ನನ್ನ ಇಚ್ಛೆ. ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನೊಂದು ಜ್ಞಾನ ಇದೆ ಸರ್ ಅಂದರೆ ಒಂದು ವಾರ ಅಲ್ಲೇ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದು ಅಲ್ಲೆಲ್ಲ ಅವ್ರು ಕೂತ್ಕೊಂಡು ಬರೋದು, ಅದರಿಂದ ಮಾಹಿತಿ ತೊಗೊಂಡು ಬರೋದು ನನ್ನ ಕೆಲಸ. ಹಾಗಾಗಿ ನಾಳೆ ಒಂದು ದಿವಸ ನಿಮ್ಮ 6K ಕ್ಲಾಸ್ ಇರುತ್ತೆ. 6K ಕ್ಲಾಸ್ ಮಾಡಿ ನಾಳೆ ಒಂದು ಅರ್ಧ ಗಂಟೆಲಿ ಮುಗೀತದೆ. ಇನ್ನು ಉಳಿದಿದ್ದು ಬೇಕಾದ್ರೆ ಡಿಸ್ಕಸ್ ಮಾಡೋಣ. 28ನೇ ತಾರೀಕು ವಿಡಿಯೋ ಅಪ್ಲೋಡ್ ಆಗಿಲ್ಲ, ಮಾಡ್ತಾಯಿದ್ದೀನಿ. ಇನ್ನೂ ಅದಕ್ಕೆ ಬೆಳಗ್ಗಿಂದ ಮಾಡ್ತಾಯಿದ್ರು, ಅದು ಒಂದ್ಸಲ ಡಿಸ್ಕನೆಕ್ಟ್ ಆಗುತ್ತೆ, ಮತ್ತೆ ಮಾಡ್ತೇವೆ. ನಾಳೆ ಅಪ್ಲೋಡ್ ಆಗುತ್ತೆ. ಒಟ್ಟಿನಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತವೆ. ಕೆಲವೊಂದು ವೀಡಿಯೋಗಳನ್ನು ನಾನು ಒಂದು ವಾರಗಳ ಕಾಲ ಇಲ್ಲ ಒಂದು 10 ದಿನಗಳ ಕಾಲ ಯೂಟ್ಯೂಬ್ನಲ್ಲಿ ಪಬ್ಲಿಕಲ್ಲಿ ಬಿಟ್ಟಿರ್ತೀನಿ. ಉದ್ದೇಶ ಅಷ್ಟೇ, ಎಲ್ಲರಿಗೂ ಸ್ವಲ್ಪ ಪ್ರಚಲಿತಲ್ಲಾಗಲಿ, ನಮ್ಮದು ವಿಶ್ವಶಕ್ತಿ ಒಂದು ಎಲ್ಲ ಸ್ವಲ್ಪ ಪ್ರಚಾರ ಆಗಲಿ ಅಂದ್ಬಿಟ್ಟು ಬಿಟ್ಟಿರ್ತೀನಿ. ನಿಮ್ಮ ಹಣ ಕೊಟ್ಟವರಿಗೆ ದ್ರೋಹ ಮಾಡಲ್ಲ. ಇನ್ನೊಂದು ಮುಂದಿನ ದಿನಗಳಲ್ಲಿ ಅಷ್ಟು ಪ್ರೈವೇಟೈಸೇಷನ್ ಆಗ್ತವೆ.
ಅದು ನಿಮಗೂ ಅದು ಅರ್ಥ ಆಗುತ್ತೆ. ಯಾಕಂದರೆ ನಾವು ಹಣ ಕೊಟ್ಟಿದ್ದೀವಿ ಈಗೆಲ್ಲ ಫ್ರೀ ಸಿಗ್ತಾ ಇದೆ ಅಂದ್ಬಿಟ್ಟು ಅವ್ನು ನೋಡೋನು ಎಷ್ಟು ಗೊತ್ತಾ, ಹಿಂಗೆ ಫ್ರೀ ಇರ್ತಾವೆ ಅಂದ್ಬಿಟ್ಟು ನೋಟ್ಸ್ ಮಾಡಲ್ಲ ಅದನ್ನು. ಆದರೆ ಅದನ್ನು ತೆಗೆದುಬಿಡ್ತೀವಲ್ಲ, ಅಯ್ಯೋ ತೆಗೆದುಬಿಟ್ರೆ ಆವಾಗಲೇ ನೋಟ್ಸ್ ಮಾಡ್ಕೋಬೇಕಾಗಿತ್ತು ಅಂತ ಅವನಿಗೊಂದು ಇದು ಕೊರಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲವೊಂದು ವಿಡಿಯೋಗಳನ್ನು ಪ್ರೈವೇಟೈಸೇಷನ್ ಮಾಡ್ತೀನಿ. ಹಾಗಾಗಿ ಯಾರೂ ಬೇಜಾರು ಮಾಡ್ಕೋಬೇಡಿ. ನಮ್ಮ ವಿಶ್ವಶಕ್ತಿ ಚಾನಲ್, ವಿಶ್ವಶಕ್ತಿ ಟೆಲಿಗ್ರಾಮ್ ಗ್ರೂಪ್, ವಿಶ್ವಶಕ್ತಿ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಎಲ್ಲವನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಲಿಗೆ, ನಿಮ್ಮ ಫ್ಯಾಮ್ಲಿಗೆ, ರಿಲೇಟಿವ್ಸ್ಗೆ ಸಾಧ್ಯ ಆದರೆ ಸ್ಟೇಟಸ್ ಇಡಿ. ಯಾಕಂದರೆ ಸ್ಟೇಟಸ್ ಇಡೋದ್ರಿಂದ ಏನು ಕಳ್ಕೊಳಂಗಿಲ್ಲಲ್ಲ. ಒಂದು ಸ್ಟೇಟಸ್ ಇಟ್ಟರೆ ಪ್ರಚಾರ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಒಬ್ಬನು ಬೆಳೆಸೋದಕ್ಕೂ, ನಂಬೇಣ್ಣ ಸರ್ ಬೆಳೆಸೋದಕ್ಕೂ, ನೀವು ಎಲ್ಲ 50 ಜನ ಬೆಳೆಸೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಅದನ್ನು ಮಾಡ್ತೀರಿ. ನಮ್ಮ ಕುಟುಂಬ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಹೆಂಗೆಲ್ಲ ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ, ನಾವು ಮಾತ್ರ ನಮ್ಮ ಕುಟುಂಬದವರು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಏನಾದರೂ ಮಾತಾಡೋರಿದ್ರೆ ಮಾತಾಡಿ, ಒಂದು 5 ನಿಮಿಷದಲ್ಲಿ ಮಾತಾಡಿ ಕ್ಲೋಸ್ ಮಾಡೋಣ. ಸರ್ ನಾವೆಲ್ಲ ಒಂದೇ ಕುಟುಂಬದವ್ರು ಸರ್. ಮತ್ತೆ ನೀವು ನಮಗೆ ಸಪೋರ್ಟೇ ಮಾಡ್ತಿಲ್ಲಲ್ಲ ಸರ್ ರಮೇಶ್ ಸರ್, ನೀವು ಮಾಡಿದರೆ ನಮ್ಮ ಕುಟುಂಬದವರು. ಅಲ್ಲ ಸರ್, ಈಗ ನಾನು ಸದ್ಯಕ್ಕೆ ನಾವೆಲ್ಲ ಒಂದೇ ಕುಟುಂಬ ಅಂತ ನಾನು ಹೇಳಿದೆ. ಬರ್ತಾ ಮಾಡಿ ಸರ್. ಇನ್ನ ಈಗ ವಿ ಆರ್ ಸ್ಟಾರ್ಟೆಡ್, ನಮಗೊಂದು ಬೆಳೀತಾ ಇದೆ, ಕಾನ್ಫಿಡೆನ್ಸ್ ಬೆಳೀತಾ ಇದೆ. ನೀವು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಅದ್ರ ಮೇಲೆ ಮುಂದಕ್ಕೆ ನಾವು ಡೆವಲಪ್ ಮಾಡ್ತೀವಿ. ಈಗ ನೋಡಿ, ನೀವು ಒಂದ್ ದಿವಸ ಪ್ರಾಕ್ಟಿಕಲ್ ಕ್ಲಾಸ್ಗೆ ನಾನು ಆಲ್ರೆಡಿ ಜಾಗ ಅರೇಂಜ್ ಮಾಡಿದ್ದೀನಿ, ನಾಗರಾಜ್ ಹತ್ರ ಮಾತಾಡಿದ್ದೀನಿ. ಬೆಂಗಳೂರು ಸೆಂಟ್ರಲ್ಲೇ ಒಂದು ನಮ್ಗೆ ಐಡಿಯಲ್ ಆಗಿ ಒಂದು ಹಣ ಒಬ್ಬೊಬ್ರಿಗೆ ಎಷ್ಟು ಅಂತ ಎಷ್ಟು ಜನ ಬರ್ತಾರೆ ನೋಡ್ಕೊಂಡ್ರೆ ನಮ್ಮಲ್ಲಿ ಮಾಡ್ಬೋದು. ಸೆಂಟ್ರಲ್ಲೇ ಮಾಡೋಣ ಸರ್. ಈ ಇಯರ್ ಎಂಡಲ್ಲಿ ಮಾಡೋಣ. ಒಂದು ಸ್ವಲ್ಪ VIP ಕ್ಲಾಸು ಸ್ವಲ್ಪ ಮುಂದಕ್ಕೆ ಹೋಗಿರ್ತದ, ಅಷ್ಟರೊಳಗಡೆ ನಾವು ಏನಾದರೂ ಮಾಡಿದರೆ, ಇಲ್ಲ ನೆಕ್ಸ್ಟ್ ಇಯರಿಗೆ ಆದರೂ ಒಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಪಲ್ಸು, ಮೆರಿಡಿಯನ್ಸು ಅವನ್ನೆಲ್ಲ ನಾವು ನೋಡಿದಾಗ ನಮಗೆ ಅಲ್ಲಿ ಅನುಕೂಲ ಆಗುತ್ತೆ. ಪ್ರಾಕ್ಟಿಕಲ್ ಕ್ಲಾಸ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದನ್ನು ಸುಮ್ಮನೆ ಥಿಯರಿದಲ್ಲಿ ಹೇಳ್ಕೊಂಡು ಹೋದ್ರೆ ಯಾವುದೂ ಅರ್ಥ ಆಗಲ್ಲ. ಅಲ್ಲ ಸರ್, ಆಗಸ್ಟಲ್ಲೇ ನೋಡಿ ಸರ್, ಯಾವ್ದಾದ್ರು ಒಂದು ದಿವಸ. ಯಾವಾಗ ಸರ್? ಆಗಸ್ಟ್ ಅಲ್ಲಿ, ಈ ತಿಂಗಳಲ್ಲೇ. ಈಗ ಕಲಿಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ಹಬ್ಬ ಎಲ್ಲ ಇರುತ್ತೆ ಸರ್, ಆಗಲ್ಲ. ಹಬ್ಬ ಬೇಡ. ಈಗ ನಿಮಗೆ VAM ಕೋರ್ಸ್ ಇದೆಯಲ್ಲ, ಅದು ಅರ್ಧ ಇಲ್ಲ 70% ಮುಗಿಬೇಕು. ನಾನು ಆಫ್ಲೈನ್ ಮಾಡ್ಬೇಕಂದ್ರೆ ಅವಾಗ ನಿಮಗೆ ಏನಾಗುತ್ತೆ, ಅದ್ರ ಉಪಯೋಗ ತಗೊಂತೀರಿ. ಈಗ ಸುಮ್ಮನೆ ಏನಂದ್ರೆ ನಾನು ಭೇಟಿ ಮಾಡಕ್ಕೆ, ನಾವು ಎಂಜಾಯ್ಮೆಂಟ್ ಮಾಡಕ್ಕೆ ಬರ್ಬೇಕಷ್ಟೇ. ಯಾಕಂದ್ರೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ. ಸುಮ್ಮನೆ ಹಣ ಯಾವ್ದು ವೇ ಆಗ್ಬಾರ್ದು ನನ್ನ ಅನ್ಸಿಕೆ. ಹಂಗಲ್ಲ ಸರ್, ಇವಾಗ ನಾನು ಹೇಳೋದೇನಂದ್ರೆ, ಇವಾಗ ಹೆಂಗಿದ್ರು 15-20 ಡೇಸ್ ಇದು ಮುಗಿದೋಗುತ್ತೆ. ಯಾವುದು ಆಕ್ಯುಪ್ರೆಷರ್ದು ಪ್ಲಸ್ ಕಲರ್ ಥೆರಪಿ ಎರಡು ಮಿಕ್ಸ್ ಮಾಡಿ ಒಂದು ಕ್ಲಾಸ್ ಮಾಡೋದು ಅಲ್ಲ ಸರ್. 20 ದಿವಸದಲ್ಲಿ ಮುಗಿದ್ರೆ ನಾನು ಖುಷಿ ಆಗ್ಬಿಡ್ತಿದ್ದೆ. ಅದು 20 ದಿವಸದಲ್ಲಿ ಮುಗಿದ ಲೆಕ್ಕದಲ್ಲಿ ಇಲ್ಲ, ಅದು 3 ತಿಂಗಳ ಲೆಕ್ಕದಲ್ಲಿ ಇದೆ. ಅದು ಆಕ್ಯುಪ್ರೆಷರ್ ಕ್ಲಾಸೇ 3 ತಿಂಗಳ ಆಗಂಗಿದೆ ಸರ್. ಅದು ಹೌದಾ? ಬಹಳ ಟಾಪಿಕ್ ಇದೆ, ಅದು ಜಾಸ್ತಿ ಇದೆ ಟಾಪಿಕ್, ಇದಕ್ಕಿಂತ ಜಾಸ್ತಿ ಟಾಪಿಕ್ ಅದು. ಓಕೆ ಓಕೆ, ಸರಿ ಸರ್, ಸರಿ. ಹೇಳಿ ನಾಗರತ್ನ. ಆಕ್ಯುಪ್ರೆಷರ್ ಕ್ಲಾಸ್ ಈಗ 501 ಇದೆ ಓನ್ಲಿ ಕ್ಲಾಸು. ವಿತ್ ಬುಕ್ಸ್ ಬೇಕಾದ್ರೆ 1200 ಇದೆ ಸಾಫ್ಟ್ ಕಾಪಿ. ಈಗ ಸರ್ ಅದು ಅಮೌಂಟ್ ಕಟ್ಟಿದೀವಿ, ಅದು ಅಲ್ಲ, ನನ್ನ ಕ್ಲಾಸ್ ಎಷ್ಟು ದಿನ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ. ಹೇಳಕ್ಕಾಗಲ್ಲ ಮೇಡಮ್, ನಮ್ಮ ಕ್ಲಾಸ್ ದಿನಗಳ ಲೆಕ್ಕ ಇಲ್ಲ, ಒಟ್ಟಿನಲ್ಲಿ ಮುಗಿಸ್ಬೇಕು. ಅಂದ್ರೆ ಮಿನಿಮಮ್ ಸರ್, ಅಂದ್ರೆ ಒಂದು ಅಂದಾಜು ಅನ್ಕೊಂಡ್ರೆ 2 ತಿಂಗಳ ಅನ್ಕೊಳ್ಳಿ. ಮಿನಿಮಮ್ 2 ತಿಂಗಳ. ವೀಕ್ಲಿ 3 ದಿವಸ. ವೀಕ್ಲಿ 3 ದಿವಸ ಇರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಹೇಳಿ ನಾಗರತ್ನ ಮೇಡಮ್. ಕೆಲವರು ಇಷ್ಟ ಕಡಿಮೆ ಇದೆ ಸೇರಿ ಅಂದ್ರು ಸೇರೋದಕ್ ಮನ್ಸ್ ಮಾಡೋದಿಲ್ಲ ಸರ್. ಅವ್ರಿಗೆ ಏನ್ ಗೊತ್ತಾ, ಇದ್ರ ಜ್ಞಾನನೇ ಇಲ್ಲ. ಬೇರೆ ಕಡೆ ಎಲ್ಲ ಎಷ್ಟೊಂದು ದುಡ್ಡು ಕೊಟ್ಟು ಅದು ಯಾವ್ದಾದಕ್ಕೋ ಸೇರ್ತಾರೆ. ಇಲ್ಲಿ ಚೆನ್ನಾಗಿದೆ ಸೇರಿ ಅಂತ ಹೇಳಿದ್ರು ಕೆಲವ್ರೆಲ್ಲ ಅದ್ರ ಬಗ್ಗೆ ಮನ್ಸೇ ಕೊಡೋದಿಲ್ಲ. ಅದು ಅಂತವ್ರಿಗೆ ನಾವ್ ಹೇಳೋದೇ ತಪ್ಪು. ಕರ್ಮ ಅವ್ರ ಕರ್ಮ, ಅವ್ರಿಗೆ ಕರ್ಮ ಬಿಟ್ಟಿಲ್ಲ ಅಂತ. ನಾವು ಕಲಿಯೋದೇ ಒಳ್ಳೇದು. ಎಷ್ಟು ಜನರಿಗೆ ಹೇಳಿದೀನಿ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಸೇರಿ ಅಂದ್ರೆ ಇದಕ್ಕೆಲ್ಲ ಸೇರಿದೀವಿ ಮೇಡಮ್ ಬಿಡಿ ಅಂತಾರೆ. ಸರಿ, ಅಂತವ್ರಿಗೆ ಹೇಳಿ ನಾವು ಇದಾಗ್ಬೇಕಷ್ಟೇ. ಹೇಳೋದಷ್ಟೇ ನಮ್ ಕೆಲಸ. ಅದರ ಕಾರ್ಯನ ಪ್ರತಿಫಲ ಅದನ್ನ ನಿರೀಕ್ಷೆ ಮಾಡಬಾರ್ದು. ಹೇಳೋದ್ ಕೆಲಸ ಅಷ್ಟೇ. ನೀವು ಕಲೀರಿ ಅಂದ್ರೆ ನೀವು ಕಲ್ತಿಯಲ್ಲ ಬಿಡೋತಾಗ ನಿಮ್ ಕಡೆಗೆ ಬಂದ್ಬಿಡ್ತೀವಿ ಅಂತಾರ ಸರ್. ಅದು ಒಳ್ಳೇದಲ್ಲ. ಪೇಷಂಟ್ ಸಿಕ್ರಲ್ಲ. ಅಲ್ಲ, ಅದು ಏನ್ ಗೊತ್ತಾ ಸರ್, ಸುಮ್ನೆ ಫೋನ್ ಅಲ್ಲಿ ಕೇಳ್ತಾರೆ ಬಿಟ್ಬಿಡ್ತಾರ ಅಷ್ಟೇ. ಅದಕ್ ನೀವ್ ಹೇಳ್ದಂಗ್ ಏನು ಅದಕ್ಕೆ ಇದೇ ಕೊಡೋದಿಲ್ಲ. ಬೇರೆ ಕಡೆ ಎಲ್ಲ ಏನ್ ಗೊತ್ತಾ,
ಅವ್ರು ಎನರ್ಜಿ ಪಾಸ್ ಮಾಡಿದಾಗ ಒಂದಿಷ್ಟಾದ್ರೂ ಕೊಡ್ಲೇಬೇಕಂತ ಕಂಡೀಷನ್ ಹಾಕ್ತಾರ. ಆದ್ರೆ ಆತರ ಕಂಡೀಷನ್ ನಮ್ಗೆ ಹಾಕಕ್ಕೂ ಬರಲ್ಲ, ಇದು ಬರಲ್ಲ. ಏನೋ ಬಿಡು ಕೇಳ್ತಾರಲ್ಲ ಅಂತ ಹೇಳ್ತೀವಿ ಆತರ. ಫ್ರೀ ಕೊಟ್ಟಂಗೂ ಆಗುತ್ತೆ ಅಂತ ನಮ್ಮ ಭಾವನೆ. ಅಲ್ಲ ನಮ್ಗೆ ಅದು ಅನ್ನತ್ತೆ, ಆದ್ರೆ ಅವ್ರಿಗೆ ಅದು ಇದಿರೋದಿಲ್ಲ. ನಿಮಗೆ ಕೊಡೋದಿಲ್ಲ ಮೇಡಮ್. 100% ಒಂದ್ 2-3 ಕಾಯಿಲೆನ ಯಾರಿಗಾರ ಗುಣಪಡಿಸ್ರಿ, ಅವ್ರ ಆಮೇಲೆ ನಿಮಗೆ ಕ್ಯೂ ಹಚ್ತಾರ ಅವರು. ನಿಮಗೆ ಅಲ್ಲ ಎನರ್ಜಿ ಅಂತ ತಗೋಬೇಕು ಸರ್. ಅದು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಅದು ಇದಾಗಲ್ಲ. ಎಷ್ಟು ಏನ್ 1000 ಗಟ್ಲೆ ಬೇಡ, ಒಂದ್ 10, 20, 30 ಏನೋ ಒಂದು ಕೊಟ್ರೇನೆ ಅದು ಒಂದು ಇದಿರತ್ತೆ. ಅದು ಕೊಡ್ತಾರೆ. ಅದು ಯಾರು ಕೊಡಲ್ಲ. ಗುರು ಕಾಣಿಕೆ ಗುರುಗಳ ಹತ್ರ ಆದ್ರೂ ಹೋದ್ರೆ 50 ಕೊಡ್ತಾರೆ ಮೇಡಮ್. ಇವಾಗ ನಾವೆಲ್ಲ ಮಾಡ್ತೀವಲ್ವಾ, ಕೊಡ್ತಾರೆ. ಗೊತ್ತಿರೋರು ಗೊತ್ತಿರೋರು ಕೊಡ್ತಾರೆ, ಇದ್ರೆ ಕೊಡಲ್ಲ. ಬೆಂಗಳೂರಿನಲ್ಲಿ 200 ರೂಪಾಯಿ 300 ರೂಪಾಯಿ ತಗೊಂತಾರೆ. ಬಸವರಾಜ್ ಅವರು 600 rupees per sitting ತಗೊಂತಾರೆ. ಅಲ್ಲೆಲ್ಲ ಕೊಡ್ತಾರೆ ಬಿಡಿ. ಅವರಲ್ಲಿ ಫಸ್ಟ್ ಟೈಮ್ ಜನರು ನೋಡೋದಲ್ವಾ. ಸೆಕೆಂಡ್ ಟೈಮ್ 600, ಮೊದ್ಲು ಇನ್ನೂ ಜಾಸ್ತಿ ಇತ್ತು, ಈಗ ಕಮ್ಮಿ ಮಾಡಿದ್ದಾರೆ. ಹೌದು. ಅಲ್ಲ ಅವ್ರಾದ್ರೂ ಒಂದು ಕ್ಲಿನಿಕ್ ತರ ಮಾಡಿದಾರೆ, ಅವ್ರಿಗೆಲ್ಲ ಕೊಡ್ಬೇಕು ಬಿಡಿ. ಅದೇನು ಅವ್ರಿಗೆ ಖರ್ಚಿದೆ, ಇದಿದೆ, ಅದೇನು ನಾವ್ ಅಲ್ಲ ಅಂತ ಹೇಳೋದಲ್ಲ. ಈ ಮಾಮೂಲಿ ಹೊರಗಡೆ ಇರೋರೇ ನಾನ್ ಹೇಳಿದ್ದು, ಅಕ್ಕಪಕ್ಕದಲ್ಲಿ ಇರೋರು. ಕಡೆ ನೀವು ರಿಸಲ್ಟ್ ಕೊಡಿ, ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಕೇಳಿ, ನೀವು ರಿಸಲ್ಟ್ ಕೊಟ್ಕೊಂತ ಬನ್ನಿ. ಇನ್ಮೇಲೆ ನೀವು ಜಸ್ಟ್ ಪೇಷಂಟ್ ಬರ್ತಾರಲ್ಲ, ನೋಡಪ್ಪ ನಮ್ದು ಫೀಸ್ ಮೊದ್ಲೇ ಹೇಳ್ಬಿಡ್ಬೇಕು, ನಮ್ ಫೀಸ್ ಇಷ್ಟಿದೆ, ಬೇಕಾದ್ರೆ ತಗೊಂತವನೆ, ಬೇಡಾದ್ರೆ ಸಾಕಾದ್ರೆ ಹೋಗ್ತಾನೆ, ಅಷ್ಟೇ. ಸಿಂಪಲ್ ನಲ್ಲಿ ನೀವು ನಾನು ಹೇಳೋದು ಇಷ್ಟ ನೋಡಿ, ಸಿಟಿನಲ್ಲಿ ಬಿಟ್ಬಿಡಿ. ನೀವು ಚಿಕ್ಕೂರುಗಳಲ್ಲಿದ್ರು 100 ರೂಪಾಯಿ ಕಮ್ಮಿ ತಗೋಬೇಡಿ ಮೇಡಮ್. ಬಂದ್ಕೊಳ್ಳೆ ಹೇಳಿ, ಮೇಡಮ್ ನೀವೇನೋ ಕಲರ್ ಥೆರಪಿ ಏನೋ ಅಕ್ಯುಪ್ರೆಷರ್ ಮಾಡ್ತೀರಂತ. ಹೌದಪ್ಪ ಮಾಡ್ತೀವಿ, ಮತ್ ನಮ್ದು ಹಿಂಗಿದೆ, ಹಿಂಗ್ ಫಾಲೋ ಅಪ್ ಮಾಡ್ಬೇಕು ಹಂಗೆ ಅಂತ ಹೇಳಿ ಮಾಡಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಕಷ್ಟ ಯಾಕೆ ತಗೋತೀರಿ? ನಾರಾಯಣ್ ಸರ್ ಹೇಳಿ. ನಾರಾಯಣ್ ಸರ್, ಏನ್ ಸರ್? ಎರಿಕ್ಯುಲರ್ ಕ್ಲಾಸ್ ಆರಿಕ್ಯುಲರ್ ಕ್ಲಾಸು ಪ್ರಾಕ್ಟಿಕಲ್ ಆಗಿ ಮಾಡೋಣ ಸರ್. ಆರಿಕ್ಯುಲರ್ ಕ್ಲಾಸು ಪ್ರಾಕ್ಟಿಕಲ್ ಆಗಿ ಅದಕ್ಕೆ 2-3 ದಿವಸ ಬೇಕು. ಯಾಕಂದ್ರೆ ನಾವು ಥಿಯರಿ ಆಗಿ ಬುಕ್ಸ್ ಅನ್ನ ಕೊಟ್ರೆ ನೀವು ಓದ್ಕೊಂಡ್ಬಿಡ್ತೀರಿ. ಆ ಬುಕ್ಸ್ ನಲ್ಲಿ ಇರ್ತಕ್ಕಂಥದ್ದು ಏನಿದೆಲ್ಲ ನೀವು ಓದಿದ್ರೆ, ಈಗ ನಾನು ಓದ್ತಾ ಇದ್ದೀನಿ ಹಂಗೆ ನೀವು ಓದಿದ್ರು ಅರ್ಥ ಆಗುತ್ತೆ. ಬಟ್ ಪ್ರಾಕ್ಟಿಕಲ್ ಏನಿದೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಹೇಗೆ ಆರಿಕ್ಯುಲರ್ ಹಾಕ್ಬೇಕು, ಎಲ್ಲಿ ಬರುತ್ತೆ. ಈಗ ನಾನು ಇಮ್ಯಾಜಿನಲ್ಲಿ ತೋರಿಸ್ತೀನಿ, ಹಿಂಗೆ ಇಟ್ಕೊಂಡ್ಬಿಟ್ಟು ತೋರಿಸಿದಾಗ ಅದು ಪರ್ಫೆಕ್ಷನ್ ಅನ್ಸಲ್ಲ. ನಿಜ ಸರ್? ನಾರಾಯಣ್ ಸರ್, ನಾರಾಯಣ್ ಸರ್, ಹೌದು ನಿಜ. ಹಾಗಾಗಿ ಅದು ವಿತ್ ಬುಕ್ ಇದ್ರೆ ಗೊತ್ತಾಗತ್ತೆ ಸರ್. ವಿತ್ ಬುಕ್ ಇದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಎಲ್ಲಿ ಹಾಕ್ತಾರೆ, ಏನ್ ಹಾಕ್ತಾರೆ, ಏನು ಗೊತ್ತಾಗೋದಿಲ್ಲ. ಬುಕ್ ಬೇಕಾದ್ರೆ ಕೊಡ್ತೀನಿ ಬಿಡಿ, ಏನ್ ದೊಡ್ಡದ ವಿಚಾರ ಅಲ್ಲ ಅದು. ಬುಕ್ ಮಾಡೋದೇನು ನನಗೇನು ಬಹಳ ಹೊಸದ ಅನ್ಸುತ್ತೆ. ಪಾಯಿಂಟ್ಸ್ ಎಲ್ಲ ಇದ್ರೆ ಹಾಕೋದಕ್ಕೆ ಸ್ವಲ್ಪ ಗೊತ್ತಾಗತ್ತೆ. ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಈ ಮಸಾಜರ್ ಪೆನ್ ಯಾರ್ಯಾರು ತಗೊಂಡಿದ್ದೀರಿ, ಅವರು ಒಂದು ಕೆಲಸ ಮಾಡಿ, ಒಂದು ನಂಬರ್ ನಲ್ಲಿ ಇಡಿ. ಒಂದು ನಂಬರ್ ನಲ್ಲಿ ಇಟ್ಟು ಇಲ್ಲಿ ನಮ್ಮ ಆರಿಕ್ಯುಲರ್ ಪಾಯಿಂಟ್ ಅನ್ನ ಅದರಲ್ಲೇ ಹಾಕೊಂತ ಬರ್ಬೋದು, ಬಹಳ ಬೇಗ ಕ್ಯೂರ್ ಆಗುತ್ತೆ. ನಾವು ಇವತ್ತು ಒಬ್ರಿಗೆ ನಮ್ಮ ಅತ್ತಿಗೆಮ್ಮರೆ ಅವರು ಬಹಳ ಹೀಲ್ ಪೇನ್ ಇದೆ ಅಂತ ಅಂದಾಗ ಅಲ್ಲಿ ಹೀಲ್ ಪಾಯಿಂಟಿಗೆ ಸ್ವಲ್ಪ ಲಿವರ್ಗೂ ಅದಕ್ಕೂ ಸ್ಟಿಮ್ಯುಲೇಟ್ ಮಾಡಿದೆ, ಬಹಳ ಸ್ಪೀಡ್. ಅವರಿಗೆ ನೋಡಿದೆ, ಒಂದು ಪಾಯಿಂಟ್ ಇಟ್ಟಿದ್ದೆ, ಏನು ಕೆಲಸ ಮಾಡಲಿಲ್ಲ, 2-3 ಹಿಂಗೆ ಪಾಯಿಂಟ್ ರೇಸ್ ಮಾಡ್ಕೊತ ಹೋದೆ. ಸ್ವಲ್ಪ ಅವ್ರಿಗೆ ಅವಾಗ ರಿಲೀಫ್ ಅನಿಸ್ತು. ಏನೇ ಆಗಲಿ ರಿಸರ್ಚ್ ಮಾಡಿ. ರಿಸರ್ಚ್ ಮಾಡಲಿಲ್ಲ ಅಂದರೆ ಯಾವುದೂ ಆಗಲ್ಲ. ನೀವು ಈಗ ಸೀಡ್ ಹಾಕ್ತೀವಿ, ಇಲ್ಲಿ ಸೀಡ್ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಅದನ್ನು ಒತ್ಕೋಬೇಕು. ಇಲ್ಲಾಂದರೆ ಕೆಲವೊಬ್ಬರಿಗೆ ಆ ಮ್ಯಾಗ್ನೆಟ್ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಅದ್ರ ಬದಲಿ ನೀವು ಡೈಲಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿ. ಇಲ್ಲಿ ಕೆಲವೊಂದು ಟೈಮಲ್ಲಿ ಸೀಡ್ ಹಾಕಕ್ಕೆ ಬರಲ್ಲ, ಭಾಳ ಕೆಲವೊಂದು ಭಾಳ ಇಕ್ಕಟ್ಟು ಜಾಗ ಇರ್ತವೆ, ಅಲ್ಲೆಲ್ಲ ಹೆಂಗೆ ಸೀಡ್ ಹಾಕೋಕ್ಕಾಗತ್ತೆ? ಆಗಲ್ಲ. ಮತ್ತು ನಾವು ಹಾಕ್ತೀವಿ, ಹಾಕಿ ಕೆಲವೊಬ್ರು ಹೊರಗಡೆ ಬಂದಮೇಲೆ ಉದುರು ಬಿಟ್ಟಿರ್ತವೆ, ನಾವು ನೋಡಿದ್ದೀವಿ. ತುಂಬಾ ಪೇನ್ ಇರುತ್ತೆ ಸರ್, ಅದು ತುಂಬಾ ಪೇನ್ ಇರುತ್ತೆ. ಬಟ್ ನಾವು ಕೆಲವೊಬ್ರನ್ನೆಲ್ಲ ಕೇಳಿದ್ವಿ, ನಾವು TM ಕಲಿಬೇಕಾದ್ರೆ ನಾವೆಲ್ಲ, ಸರ್ ನೀವು ಕ್ಲಿನಿಕ್ ನಲ್ಲಿ ಬಸವರಾಜ್ ಸರ್ ಹಾಕೊಂಡ್ ಬಂದಿದ್ವಿ, ಉದುರಿದಾವ ಅಂತಾನು ಇರ್ತಾರೆ. ಬಟ್ ಅದು ಇರಂಗಿಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಆರಿಕ್ಯುಲರ್ ಹಾಕ್ಬೇಕಾದ್ರೆ ನೀವು ಸ್ಯಾನಿಟೈಸರ್ ಅಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಬೇಕು, ಕ್ಲಿಯರ್ನ ವಾಶ್ ಮಾಡಬೇಕು. ವಾಶ್ ಮಾಡಿ 15 ದಿನ ಇರುತ್ತೆ ಸರ್. ಹಲೋ ಸೋಮು ಸರ್, ಮಾತಾಡಿ ಎಲ್ಲ ನೀವು ಮಾತಾಡಿ, ಆಮೇಲೆ ನಾ ಮಾತಾಡ್ತೀನಿ, ನೀವು ಮಾತಾಡಿ. 10 days ಅಂತೂ ಗ್ಯಾರಂಟಿ ಇರುತ್ತೆ ಆರಿಕ್ಯುಲರ್ ಹಾಕೊಂಡ್ರೆ. ಹಾಗೆ ಕೆಲವೊಂದು ಜಾಗದಲ್ಲಿ ಇರಲ್ಲ.
ಸೋಮು ಸರ್ ಒಂದು ವಾರ ಅದು ಅಷ್ಟೇ ತುಂಬಾ ಇರಿಟೇಷನ್ ಆಗತ್ತಲ್ಲ ಯಾಕೆ? ಏನ್ ಮೇಡಮ್? ಒಂದು ವಾರ ಅಷ್ಟೇ ತುಂಬಾ ಇಟ್ಕೋಬೇಕು ಪೇನ್ ಸರ್ ಆಗತ್ತೆ ಅದು. ಕೆಲವ್ರಿಗೆ. ಪೇನ್ ಆಗುತ್ತೆ. ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತಲ್ವಾ, ಅದಕ್ಕೋಸ್ಕರ ಅಲ್ಲಿ ಪೇನ್ ಆಗುತ್ತೆ. ಅಲ್ಲ ನನ್ಗೆ ಹಾಕೊಂಡಾಗ ನಿದ್ರೆನೂ ಕೂಡ ಇಂಬ್ಯಾಲೆನ್ಸ್ ಆಗ್ಬಿಡ್ತು. ಹೌದು, ಆ ಕಡೆ ಮಲ್ಗೋಕೆ ಆಗಲ್ಲ. ಆ ಪಾಯಿಂಟ್ ಅನ್ನ ನೀವು ಬೇಡ ಅಂತ ಅರ್ಥ. ಅಂದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಬೇಕು. ಎಸ್ ಅದೇ ಮತ್ತೆ ಪಾಯಿಂಟ್ ಸೆಲೆಕ್ಟ್ ಮಾಡಿದಂಗೆ ಸುಮ್ಮನೆ ಎಲ್ಲಾರನ್ನ ಹಿಡ್ಕೊಂತಿದ್ರೆ ದಿನ ಅದನ್ನೇ ಕೆಲಸ ಮಾಡ್ತಿದ್ವಿ ನಾವು. ಸುಮ್ಮನೆ ಹೆಂಗೆ ಹಿಡ್ಕೊಂತ ಬಂದ್ಬಿಡೋದು, ಅವು ಬಟ್ ಅದು ಪೇನ್, ಅದು ಪೇನ್ ಬರ್ತಿದೆ ಅಂದ್ರೆ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಇದೆ ಅಂತನಾ? ಹೌದೌದು. ಹಾಗಾಗಿ ಮಾಡೋಣ, ಎಲ್ಲಾ ಕ್ಲಾಸ್ಗಳನ್ನ ಮಾಡ್ತೀನಿ, ಎಲ್ಲಾ ತರ ಪರ್ಫೆಕ್ಷನ್ ಮಾಡ್ತೀನಿ. ಬಟ್ ನಿಮ್ಮ ಸಹಾಯ ಇಲ್ದಂಗೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೆಳವಣಿಗೆ ಎಷ್ಟು ಜನ ಬಂದ್ರೆ ನಮಗೂ ಕ್ಲಾಸ್ ಮಾಡೋಕೆ ಇಂಟ್ರೆಸ್ಟ್ ಆಗಲ್ಲ. ಕೆಲವೊಂದು ಏನೇನಿದೆ ಆ ಥರ ಪ್ರತಿಯೊಂದನ್ನು ನಾವು ಅದನ್ನು ನೋಡ್ಕೋಬೇಕು. ಈ ಥರ ಎಲ್ಲ ಒಂದು ಕೆಲವೊಂದು ಸಿಸ್ಟಮ್ ಮಾಡ್ತೀವಿ. ಹೆಂಗಂದ್ರೆ ನಮಗೂ ಬಂದಾಗ ನಾವು ಹೇಳ್ಕೊಡೋದಕ್ಕೆ ಒಂದು ಇಂಟ್ರೆಸ್ಟ್ ಆಗುತ್ತೆ. ಬಟ್ ಕಲ್ತವ್ರ ಈಗ 6ಗೆ ಕಲ್ತ್ಬಿಟ್ಟಿದ್ದೀವಿ, ಮುಗೀತು. ಮತ್ತೆ 6ಗೆ ನಾನು ಕೋರ್ಸ್ ಮಾಡಿದಾಗ ಬರೀ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಕಲ್ತಿದ್ದೆ ಸಾಕಾಗಿರ್ತದೆ. ಬಟ್ ನಮ್ಮ ಒಂದು ವಿದ್ಯಾದಲ್ಲಿ ನಾನು ಕಲ್ತಿರೋದ್ರಲ್ಲಿ ಏನಂತ TM ಈ ವರ್ಷ ಮಾಡಿರ್ತಾರೆ, ಮತ್ತೆ ಮುಂದ್ ವರ್ಷ TMs ಇರ್ತಾರೆ. ಅದು ಏನೋ ದೇವ್ರ ಬಲ್ಲ. ಅದು ಅಲ್ಲ ಸರ್, ಫಸ್ಟ್ ಇದ್ರಲ್ಲಿ ಆ TM ಏನು ಅರ್ಥನೇ ಆಗಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾವ್ ನೋಡ್ತಾ ಹೋಗೋದು, ಓದಿದ್ರು ಗೊತ್ತಾಗೋದಿಲ್ಲ. ಅದು ಅದೇ ಎರಡನೇ ಸತಿ ಮಾಡಿದಾಗ ಕ್ಲಿಯರೆನ್ಸ್ ಆಗಿರತ್ತೆ. ಯಾವ ತರ ಉಲ್ಟಾ ಹೇಳಿದ್ರು ಅದ್ ನಮ್ಗೆ ಗೊತ್ತಾಗಿರತ್ತೆ. ಅದು ಬಟ್ ಓದಿ ಯಾವುದೇ ಒಂದು ಕ್ಲಾಸ್ ಮಾಡ್ಲಿ, ಈಗ ನಾನು ನಿಮಗೆ ರಿವಿಷನ್ ಕ್ಲಾಸ್ ಅಂತ ಮಾಡ್ತಿದ್ದೆ. ಏನಕ್ಕೆ ಮಾಡ್ತಿದ್ದೆ ಹೇಳಿ, ನಿಮ್ಮಲ್ಲಿ ಇರ್ತಕ್ಕಂಥ ಡೌಟ್ಸ್ ಅನ್ನ ನಾ ಕ್ಲಿಯರ್ ಮಾಡ್ಕೊಂತ ಹೋಗ್ಬೇಕು. ಆ ಡೌಟ್ಸ್ ಅನ್ನ ಹಾಗೆ ಉಳ್ಕೊಂಡು ಹೋದ್ರೆ ಅದು ಸುಮ್ಮನೆ ಹಂಗೆ. ಹಾಗಾಗಿ ಡೌಟ್ಸ್ ಅನ್ನ ಯಾವುದೂ ಇಡಂಗಿಲ್ಲ. ನಾನು VM ಆಗಲಿ ಅಕ್ಯುಪ್ರೆಷರ್ ಆಗಲಿ ತಿಂಗಳಿಗೆ ಒಂದ್ಸಲ ನಾನು ಕ್ಲಾಸ್ ಮಾಡ್ತೀನಿ. ತಿಂಗಳಿಗೆ ಒಂದು ಕ್ಲಾಸ್ ಮಾಡಿದ್ರು ಅದರಲ್ಲಿ VAM ಕಂಪ್ಲೀಟ್ ಆದ್ರೆ VM ಕವರ್ ಆಗುತ್ತೆ, 6ಗೆ ಕಂಪ್ಲೀಟ್ ಆದ್ರೆ 6ಗೆ ಕವರ್ ಆಗುತ್ತೆ, VAPT ಮಾಡಿದ್ರೆ VAPT. ಅಂದ್ರೆ ನೀವು ಅಟ್ಲೀಸ್ಟ್ ಈ ಕ್ಲಾಸ್ ಅಲ್ಲಾದ್ರೂ ನಾವು ಕ್ವಶನ್ ಆದ್ರೂ ಮಾಡ್ತೀವಿ, ನೀವ್ ಆನ್ಸರ್ ಮಾಡ್ತೀರಾ. ಈ ತುಂಬಾ ಕ್ರೌಡ್ ಇದ್ದಾಗ ಮಾಡಕ್ಕೆ ಆಗಲ್ಲ. ಎಷ್ಟು ದಿನ ಮಾಡಿದ್ರು ಕೈ ಎತ್ತಿದ್ರು ಇಲ್ಲ, ಬಾಯಿ ಕಳೆದ್ರು ಇಲ್ಲ, ಅಲ್ಲಿ ಬೇರೆಯವರೇ ಎಲ್ಲ ಇರ್ತಾರೆ. ಸಜೆಷನ್ ಕೊಡ್ತಾರೆ ಅಂತ. ಹಾಗಾಗಿ ಈವನ್ ಕೆಲವು ಸಲ ಏನಾಗುತ್ತೆ ಸರ್ ಅಂದ್ರೆ, ನಾರಾಯಣ್ ಸರ್ ಮಾತಾಡ್ತಾರೆ ಸರ್. ನೀವು ನಮ್ಗೆ ಈ ಎಲ್ಲ ಅಕ್ಯುಪಂಚರಿಗೆ ಸಂಬಂಧಪಟ್ಟಿದ್ದೆಲ್ಲ ಕೆಲವೊಂದಿಷ್ಟು ಏನ್ ಯೂಸ್ ಮಾಡಕ್ಕದೆಲ್ಲ ನೀವು ಲೀಸ್ಟ್ ಹಾಕಿದ್ನಲ್ಲ, ಅದ್ರ ಬಗ್ಗೆ ನಮ್ಗೆ ಏನು ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ. ಎಲ್ಲರಿಗೂ ಏನ್ ಇದಾವೆ ಅಂತ ಗೊತ್ತಾಗ್ಲಿಲ್ಲ, ಏನ್ ಮಾಡ್ಬೇಕಂತ. ಅದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ನಾಳೆ ಹೆಂಗೋ ನಮ್ದು ಬೇಗ ಮುಗೀತದ ಕ್ಲಾಸು. ನಾಳೆ ಹಂಗ್ ಮಾಡಿ, ಆದಷ್ಟು ಕವರ್ ಮಾಡ್ತೀನಿ. ಓಕೆನಾ? ನಮಗೆ ಏನ್ ಎಸೆನ್ಸಿಯಲ್ ಇದೆ ಈಗ ಅವನ್ನೆಲ್ಲ ನೀವು ಇಂಟ್ರೊಡ್ಯೂಸ್ ಮಾಡಿ ಅದ್ರದ್ದು ಏನ್ ಪ್ರೈಸ್ ಏನು ಹೇಳಿದ್ರೆ ನಮ್ಗೆ ಅದು ಎಲ್ಲ ಒಂದು ವ್ಯವಸ್ಥೆ ಆಗುತ್ತೆ. ಓಕೆ, ನಾನು ಅದನ್ನ ನಾಳೆ ಬೇಗನೆ ಕ್ಲಾಸ್ ಕ್ಲೋಸ್ ಆಗುತ್ತೆ. ನಾಳೆ ಬೇಕಾದ್ರೆ ಹೇಳ್ತೀನಿ. ಬಟ್ ಇನ್ನೊಂದು ಏನಂದ್ರೆ, ನಾವು ಒಬ್ರು ಇಬ್ರು ತಗೊಳೋದಕ್ಕೆ ಬಹಳ ಪ್ರೈಸ್ ಆಗ್ಬಿಡುತ್ತೆ. ಈಗ ನೋಡಿ, ನಾನು ಲಾಸ್ಟ್ ಟೈಮ್ ಹೇಳಿದೆ 2100 ರೂಪಾಯಿ ಇವಾಗ ಕೊಡ್ತಾ ಇದೀವಿ. ಇವಾಗ್ಲೂ ಹೋಗ್ತಾ ಇದ್ದೇವೆ. 10 ಜನ ಮಾಡ್ತಾರೆ, ಮತ್ತೆ ಗ್ಯಾಪ್ ಆಗುತ್ತೆ, ಮತ್ತೆ 5 ಜನ ಮಾಡ್ತಾರೆ, ಅವಾಗೇನಾಗುತ್ತೆ 2100. ಅವನಿಗೆ ನಾನು ಶಾಪ್ನವನಿಗೆ ಏನು ಮಾತಾಡಿದೆ, ಒಂದು 50 ಸಲ ಒಂದೇ ಸಲ ಕೊಡ್ತೀನಿ ಅಂದಾಗ ಅವನು ಒಂದು 1900 ತನಕ ಒಪ್ಕೊಂಡಿದ್ದ. ಅಂದರೆ 1900 ತನಕ ಒಪ್ಕೊಂಡಿದ್ದ ಅವನು. ಅಲ್ಲಿ 200 ರೂಪೀಸ್ ಸೇವ್ ಆಯ್ತು ಅಂದರೆ ನಮಗೆ ಎಷ್ಟೋ ಸ್ವಲ್ಪ ರಿಲೀಫ್ ಅನ್ಸುತ್ತಲ್ಲ. ಏನೇ ಆಗಲಿ, ಒಂದು ಆರಿಕ್ಯುಲರ್ ತಗೊಳೋಣ, ಒಂದು ಗ್ಲೌಸ್ ತಗೊಳೋಣ, ಒಂದು ಇದನ್ನ ಸರ್ಜಿಕಲ್ ಟೇಪ್ ತಗೊಳೋಣ, ಒಂದು ಕೆಲವೊಂದು ಇದಾಗಲಿ, ಕೆಲವೊಂದು ಫಿಂಗರ್ ರಿಂಗ್ಸ್ ಬರ್ತವೆ. ಅದು ಇವೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಒಂದು 50 ಕ್ವಾಂಟಿಟಿ ಫಿಂಗರ್ ರಿಂಗ್ಸ್ ಅಂದರೆ ಏನಾಗುತ್ತೆ, ಒಬ್ಬರಿಗೆ 10 ರೂಪಾಯಿ ಬೀಳುತ್ತದು, ಒಬ್ರಿಗೆ 10 ರೂಪಾಯಿ ಬೀಳುತ್ತೆ. ಬಟ್ ನನಗೆ 8 ರೂಪಾಯಿ ಕೊಡ್ತಾನೆ ಅವನು ಹೋಲ್ಸೇಲಲ್ಲಿ. ಅದೇ ನಾನು ಆ ಒಂದು ಸಲ ತಗೊಂಡಾಗ ಎಷ್ಟು ತೊಗೊತೀನಿ, 2000 ಹಿಂಗೆ ಕ್ವಾಂಟಿಟಿ ತೊಗೊತೀನಿ ನಾನು. ಅದೇ ನೀವು ಎಲ್ಲರೂ ತಗೊಂಡಾಗ ಇನ್ನೊಂದು 3000 ಆದರೆ ಇನ್ನೊಂದು ರೂಪಾಯಿ ಕಡಿಮೆ ಆಗುತ್ತಲ್ಲ. ಇನ್ನೊಂದು ರೂಪಾಯಿ ಕಡಿಮೆ ಆದಾಗ ನಾನಲ್ಲಿ ಅವ್ರ ಜೊತೆ ಹೊಡೆದಾಡ್ಬೋದು. ಇದರಲ್ಲಿ ಹಣ ಮಾಡೋದು ಎಲ್ಲದರಲ್ಲಿ ಹಣ ಮಾಡೋಕ್ಕಾಗಲ್ಲ. ಕೆಲವೊಂದರಲ್ಲಿ ಹಣ ಮಾಡೋಕ್ಕಾಗಲ್ಲ, ಕೆಲವೊಂದರಲ್ಲಿ ಹಣ ಮಾಡ್ಬೋದು. ಬಟ್ ಏನಂದರೆ ಇಲ್ಲಿ ಒಂದು ವೇದಿಕೆ ಇದೆ ಬಿಡಪ್ಪ, ಅವನು ಎಲ್ಲಾನು ಕೊಡ್ತಾನೆ, ಎಲ್ಲರನ್ನೂ ಅತ್ಲ ಒಟ್ಟಿಗೆ ತಳ್ಕೊಂಡು ಹೋಗ್ತಾನೆ ಅನ್ನೋದೊಂದಿರುತ್ತೆ. ಹಾಗಾಗಿ ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ. ಬಟ್ ಎಲ್ಲರದ್ದು ಮೆಂಟಾಲಿಟಿ ಅಂತಲ್ಲ, ನಾವು ಕೂಡ ಹಾಗೆ ಥಿಂಕ್ ಮಾಡ್ತೀವಿ. ಈಗ ನಾನು ಈ ಪೊಸಿಷನಲ್ಲಿ ಇದ್ಬಿಟ್ಟು ನಿಮಗೆ ಹೇಳ್ಬೋದು. ಬಟ್ ನಿಮ್ಮ ಪೊಸಿಷನಲ್ಲಿ ಇದ್ದಾಗ ಏನು ಬಿಡಿ ಸರ್, ಎಲ್ಲರೂ ಪ್ರಾಡಕ್ಟನ್ನು ಜಾಹೀರಾತು ಮಾಡ್ತಾರೆ ಅಂದರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂದರೆ ಅವ್ರು ಲಾಭ ಇಲ್ದಂಗೆ ಮಾಡೋಂಗಿಲ್ಲ.
ಲಾಭ ಇಲ್ದಂಗೆ ಮಾಡೋಂಗಿಲ್ಲ ಅನ್ನೋದಕ್ಕಿಂತ ಆ ಲಾಭಕ್ಕೆ ಎಷ್ಟು ಕಷ್ಟ ಪಡ್ಬೇಕಂದ್ರೆ ಅಷ್ಟು ಶ್ರಮ ಪಡ್ಬೇಕು ಅದಕ್ಕೆ. ಯಾಕಂದ್ರೆ ಅವ್ರು ಫೋನ್ ಬಂದಾಗ ರಿಸೀವ್ ಮಾಡಬೇಕು, ಅವ್ರು ಆರ್ಡರ್ ಕೊಡಬೇಕು. ನನಗೆ ಫೋನ್ ಮಾಡಿ ನಾನು ಇನ್ನೊಬ್ಬನಿಗೆ ಬೆಂಗಳೂರಲ್ಲಿ 50 ಮಷಿನ್ ತರಿಸಿದ್ದೆ, 50 ಮಷಿನ್ ಎಲ್ಲ ಕ್ಲೋಸ್ ಆಯ್ತು ಬಿಡಿ. ಅದು ಬುಕ್ ಮಾಡಿದ್ರಲ್ಲ 6,666 ರೂಪಾಯಿನವರಿಗೆ ಅದು ಇರುತ್ತೆ, ಆ ಆಫರ್ ಇರುತ್ತೆ. ಬಟ್ ಈಗೇನು ಡಿಸ್ಕೌಂಟ್ ಕೊಟ್ಟಿವಲ್ಲ ಅವ್ರಿಗಿರಲ್ಲ. ಈ 9% ಕೊಟ್ಟವರಿಗೂ ಇರಲ್ವಾ ಈಗ? 9% ನಲ್ಲಿ ನಮಗೇನು ಮಿಕ್ಕಲ್ಲ, ಆ ಪೆನ್ನಿನಲ್ಲಿ ಏನು ಮಿಕ್ಕಲ್ಲ. ಅಲ್ಲ ಅದಕ್ಕೆ ಕೇಳಿದ್ದು ಸರ್, ನಾನು ಅದಕ್ಕೆ ಕೇಳಿದ್ದು. ಕ್ಲಾರಿಫೈ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಬಟ್ ನಾವು ಏನ್ ಕ್ಲಾರಿಫೈ ಮಾಡಿದ್ರು ಬಟ್ ಸ್ಟ್ರೇಟ್ ಫಾರ್ವರ್ಡ್ ಇರ್ಬೇಕು. ನನಗೇನಂದ್ರೆ ಮುಂದೆ ಏನ್ ಮಾತಾಡ್ತೀವಿ ಅದು ಯಾವಾಗ್ಲೂ ಕಂಟಿನ್ಯೂಟ್ ಆಗಿ ಚೆನ್ನಾಗಿರುತ್ತೆ. ಬಟ್ ಹಿಂದೆ ಮಾತಾಡಿದ್ ನನಗೆ ಕೇಳಲ್ಲ, ನೀವು ಬೇರೆ ಹತ್ರ ಮಾತಾಡಿದ್ ನನ್ನ ಹತ್ರ ಬರಲ್ಲ, ಅವಾಗ ನಾನೇನು ನಿಮಗೆ ಕೊಡಕ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಅದಕ್ಕೆ ಕೇಳಿದ್ದು ಸರ್. ಸ್ಮಾಲ್ ರಿಕ್ವೆಸ್ಟ್ ಸರ್, ಒಂದು ಇದು ನೆಕ್ ಪೈನ್ ಸಿಸ್ಟಮ್ ಮುಂದೆ ಕೂತು ನನ್ನ ಬ್ರದರ್ ಫೋನ್ ಮಾಡಿ ಕೇಳಿದ್ರು. ಸಿಸ್ಟಮ್ ಮುಂದೆ ಕೂತಿದ್ದ ನೆಕ್ ಪೈನ್ ಬರುತ್ತಲ್ಲ ಸರ್, ಅಂದ್ರೆ ನೆಕ್ಕು ಈ ಕಡೆ ಆ ಕಡೆ ಈ ಒಂದೇ ಕಡೆ ಹಿಂಗೇ ನೋಡ್ತಾ ಇರ್ತಾರೆ. ಆ ಪೈನ್ಗೆ ಏನ್ ಮಾಡ್ಬೋದು ಅಂತ ಒಂದು ಅದೇ ಹೇಳಿ ಸಾಕು ಪ್ರೆಸರ್ ಆದ್ರೂ ಆಗ್ಲಿ ಯಾವ್ದಾದ್ರು. GB20 ಪಾಯಿಂಟ್ ಅಂತ ಬರುತ್ತೆ, GB20 ನ ಪ್ರೆಸ್ಸಾರು ಮಾಡಕ್ ಹೇಳಿ. ಇನ್ ಕೇಸ್ ಅಲ್ಲಿ GB20 ಅಂದ್ರೆ ಗಾಲ್ ಬ್ಲಾಡರ್ ಅಲ್ಲ, ಗಾಲ್ ಬ್ಲಾಡರ್ ಅಲ್ಲಿ ವಿಂಡ್ ಆದ್ರೂ ರೇಸ್ ಮಾಡಕ್ ಹೇಳಿ. ಓಕೆನಾ? ಅಲ್ಲಿ ಸ್ಟಿಫ್ನೆಸ್ ಅಂದ್ರೆ ಹಿಡ್ಕೊಂಡಿರೋದು ಕಡಿಮೆ ಆಗ್ಬಿಟ್ರೆ ಕ್ಲಿಯರ್ ಆಗುತ್ತೆ. GB20 GB ಗಾಲ್ ಬ್ಲಾಡರ್ 20. ಇನ್ ಕೇಸ್ ಅಲ್ಲಿ ಗಾಲ್ ಬ್ಲಾಡರ್ ನೀವು VIM ಕ್ಲಾಸ್ ಕಲ್ತಾಗ ಬರುತ್ತೆ. ಇಲ್ಲಿ GB20 2 ಪಾಯಿಂಟ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಆಕ್ಯುಪ್ರೆಷರ್ ತೋರಿಸ್ಕೊಡ್ತೀನಿ. ಇಲ್ಲೊಂದ್ 2 ಮೆಂತ್ಯಗಳು ಹಾಕಿದ್ರು ಅದು ಕ್ಲಿಯರ್ ಆಗುತ್ತೆ. ಓಕೆ ಮೇಡಮ್, ಅವ್ರನ್ನ ಒಂದ್ 1-2 ಅವರ್ಸ್ ಸ್ವಲ್ಪ ಈ ಕತ್ತನ ಲೆಫ್ಟ್ ರೈಟ್ ಆಮೇಲೆ ಈ ತರ ಮಾಡಿ ನಿಧಾನಕ್ಕೆ ಪ್ಲಸ್ ಮೇಲೆ ಕೆಳಗೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಿಧಾನಕ್ಕೆ 3 ಟೈಮ್, ಕ್ಲಾಕ್ ವೈಸ್ ಅಂದ್ರೆ 3 ಆಂಟಿ ಕ್ಲಾಕ್ ವೈಸ್, ಆತರ ನಿಧಾನಕ್ಕೆ ಮಾಡ್ಲಿ. 1-2-3 ಅವರ್ಸ್ ಕಂಪ್ಲೀಟ್ ಸರ್ ಹೋಗ್ತಾರೆ. ಹೇಳಿದೀನಿ ಸರ್, ಅದು ಅವಾಗ ಟೈಮಿಂಗ್ ರಿಲೀಫ್ ಕೊಡ್ತಾ ಇದೆ ಅಂತೆ. ಪರ್ಮನೆಂಟ್ ಆಗಿ ಅಂದ್ರೆ ಅದು ಹೋಗ್ಬೇಕು ಅಂದ್ರೆ ಮೇಡಮ್ ಅದು ಆಗೋದೇ ಇಲ್ಲ. 1-3 ಅವರ್ಸ್ ಮಾಡ್ಕೊಂತ ಇದ್ರೆ ಅವ್ರಿಗೆ ಪೈಲೆ ಗೊತ್ತಾಗೋದಿಲ್ಲ. 3 ಅವರ್ಸ್ ಹಂಗ್ ಮಾಡಕ್ಕೆ ಆಫೀಸ್ ಅಲ್ಲಿ ಆಗಲ್ಲಲ್ವಾ ಸರ್ ಅವ್ರಿಗೆ? ಮೇಡಮ್ ನಿಂತ್ಕೊಂಡು ಟಾಯ್ಲೆಟ್ ಹೋಗ್ತಾರಲ್ಲ, ಟಾಯ್ಲೆಟ್ ಹೋದಾಗ ಒಂದ್ 2 ನಿಮಿಷ ನಿಂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ನಾವು ಅದಕ್ಕೆ 20 ನಿಮಿಷ ಬೇಡ, 2-3 ನಿಮಿಷ ಅಷ್ಟೆಲ್ಲ ಮಾಡೋದಾಗಿದ್ರೆ ಕಾಯಿಲೆ ಯಾರಿಗೂ ಬರ್ತಿಲ್ಲ ಸರ್. ಅಷ್ಟು ಬಿಸಿ ಇದಾರೆ ಈಗ, ಶೆಡ್ಯೂಲ್ ಬಿಸಿ ಇದೆ. ಬಟ್ ನೀವು ಹೇಳ್ತಾ ಇರೋದು ಓಕೆ, ಬಟ್ ಅರ್ಥ ಆಯ್ತು. ಬಟ್ ಆ ಮಾಡೋ ಪೇಷನ್ಸ್ ಇಲ್ಲ, ಹಾಗಾಗಿ ಅದು ಸಮಸ್ಯೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಗುರುಪೂರ್ಣಿಮೆಯನ್ನ ನಡೆಸ್ಕೊಟ್ಟಿದ್ದೀವಿ. ಇವತ್ತು ನಾವು ಒಂದು ಆಫರ್ನ ಎಲ್ಲ 6 ಆಫರ್ನ ಅನೌನ್ಸ್ಮೆಂಟ್ ಮಾಡಿದೀವಿ. ಯಾರ್ಯಾರೆಲ್ಲ ಹಣ ಕಳಿಸಿದ್ರೆ ಅವ್ರ ಸ್ಕ್ರೀನ್ ಶಾಟ್ ಎಲ್ಲ ಶೇರ್ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು. ನಾಳೆ ನಿಮ್ಮ ಲಾಸ್ಟ್ 60 ಕ್ಲಾಸ್ ಇರುತ್ತೆ. ಓಕೆ, ಹಲೋ ಹಾ ಮೇಡಮ್, ಹಲೋ ಹೇಳಿ. ಅದೇ ಹೆಬ್ಬೆಟ್ಟ ಕೆಳಗಡೆ C1 ಅಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅವ್ರ ಪಾಪ ಹೊಸ, ನಾನು ಅದೇ ತೋರಿಸಿದ ಅವ್ರಿಗೆ ಗೊತ್ತಾಗಲ್ಲ. ಓಕೆ, ನೀವು ಒಂದು ಕೆಲಸ ಮಾಡಿ, ಗ್ರೂಪ್ ಅಲ್ಲಿ ನೀವು ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ. ಒಂದು ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ, ಇಲ್ಲ ಕಲರ್ ಮಾಡಿ ಹಾಕಿ. ಓಕೆನಾ? ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಮತ್ತೆ ನಾಳೆ ಹ್ಯಾಪಿ ಗುರು ಪೌರ್ಣಿಮೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.